ಇಕಾನಮಿಯಲ್ಲಿ ಇಲ್ಲಿ ತನಕ ನಾವು ಬೇಸಿಕ್ ಫೌಂಡೇಶನನ್ನು ನೋಡ್ತಾ ಇದ್ವಿ. ಹೇಗೆ ನಾವು ಒಂದು ಚಾಯ್ಸ್ ಮಾಡಿದಾಗ ಏನನ್ನು ಕಳ್ಕೊಳ್ತೇವೆ, ಮತ್ತು ಅದರಲ್ಲಿ ಎಫಿಷಿಯನ್ಸಿ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಅದಾದಮೇಲೆ ನಾವು ನಿಧಾನವಾಗಿ ಮೈಕ್ರೋ ಲೆವೆಲಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ತನಕನೂ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಈಗ ನಾವು ಮುಖ್ಯವಾಗಿ ನೋಡ್ಲಿಕ್ಕೆ ಹೊರಟಿರೋ ಕಾನ್ಸೆಪ್ಟು ಪವರ್ಟಿ. ಪವರ್ಟಿ ಬಗ್ಗೆ ಸರಿಯಾಗಿ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದರೆ ಮಾತ್ರ ಮೇನ್ಸಿಗೆ ಹೆಲ್ಪ್ ಆಗೋದು. ಇಲ್ಲದೇ ಇದ್ದರೆ ಡೆಫಿನೇಷನ್ನು ಅಥವಾ ಡೇಟಾ ಇಷ್ಟಿದ್ರೆ ಇಂಟರ್ವ್ಯೂದಲ್ಲಾದರೂ ಆಮೇಲೆ ಕಷ್ಟ ಆಗುತ್ತೆ. ಹಾಗಾಗಬಾರ್ದು. ಸೊ ಸರಿಯಾಗಿ ಅದು ಗೊತ್ತಿರಬೇಕು. ಸರಿಯಾಗಿ ಅದನ್ನು ಡಿಸ್ಕಸ್ ಮಾಡಿದರೆ ಮಾತ್ರ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ನೋಡೋಣ. ಪವರ್ಟಿ ಅನ್ನೋದು ನೋಡಿ, GS 1, 2, 3, 4 ಹೀಗೆ ಎಲ್ಲ ಕಡೆನೂ ಅದರ ವ್ಯಾಪ್ತಿ ಇದೆ. ಪವರ್ಟಿ ಸೊಸೈಟಿಲೂ ಬರುತ್ತೆ, ಮತ್ತು ಅದಾದಮೇಲೆ ಸೋಷಿಯಲ್ ಜಸ್ಟಿಸಲ್ಲೂ ಬರುತ್ತೆ. ಈಗ ಇಕಾನಮಿಯಲ್ಲೂ ಪವರ್ಟಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. GS 4ಅಲ್ಲಿ ಇಂಡೈರೆಕ್ಟ್ ಆಗಿ ಒಬ್ಬ ವ್ಯಕ್ತಿ ಬಡವನಾಗಿದ್ದಾಗ ಎಥಿಕಲ್ ಆಗಿರ್ತಾನ, ಅಥವಾ ಪವರ್ಟಿ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಅಥವಾ ಅವನ ಮೊರಾಲಿಟಿಯನ್ನು ಏನು ಮಾಡುತ್ತೆ, ಅಥವಾ ಬಡವನಾದ ವ್ಯಕ್ತಿ ಏನಕ್ಕೆ ಬೇಕಾದರೂ ತಯಾರಾಗಿರ್ತಾನ. ಕೆಲವೊಂದು ಸಾರಿ ಹಣಕ್ಕೋಸ್ಕರ ಎಂಥೆಂಥ ಕೃತ್ಯಗಳನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಕಾರಣ ನಿಜವಾಗ್ಲೂ ಪವರ್ಟಿನ ಅಥವಾ ಅಸಹಾಯಕತೆಯನ್ನು. ಈ ರೀತಿಯಾಗಿ ಅಲ್ಲೂ ಸಹ ನಾವು ಆ ಡೈಮೆನ್ಷನ್ ನೋಡಬಹುದು. ಸೊ ಪವರ್ಟಿ ಅನ್ನೋದು ಅದೇ. ಇನ್ನೊಂದು ಏನಂತಂದರೆ, ಒಬ್ಬ ಅಧಿಕಾರಿ ಆದಮೇಲೆ ಪವರ್ಟಿ ಎಲಿಮಿನೇಷನ್ ಅಥವಾ ಪವರ್ಟಿ ಇರಾಡಿಕೇಷನ್ ಅನ್ನೋದು ಸರ್ಕಾರದ ಮುಖ್ಯವಾದಂಥ ಪಾಲಿಸಿಗಳಲ್ಲಿ ಒಂದು ಅಲ್ವಾ. ಆ ಪವರ್ಟಿ ಇರಾಡಿಕೇಟ್ ಮಾಡಲಿಕ್ಕೆ ತುಂಬ ಬೇರೆ ಬೇರೆ ಸ್ಕೀಮ್ಗಳೆಲ್ಲ ಬರುತ್ತೆ. ಅದನ್ನು ಹೇಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ? ಎಲ್ಲ ಕಡೆನೂ ಈ ಪವರ್ಟಿಯ ವ್ಯಾಪ್ತಿ ಇದೆ. ನಾವು ಬೇಸಿಕ್ಕಿಂದ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇ ಕಾನ್ಸೆಪ್ಟ್ ನಾನು ಬರಿತಾ ಇದ್ದ ಹಾಗೆ ನೀವು ಬರ್ಕೊಂಡ್ರೆ ಒಳ್ಳೆಯದು. ಫಸ್ಟ್, ಪವರ್ಟಿ ಈಸ್ ಮೋರ್ ದೆನ್ ಲ್ಯಾಕ್ ಆಫ್ ಮನಿ. ಲ್ಯಾಕ್ ಆಫ್ ಮನಿ. ಮೊದಲು ನಾವು ಒಂದು ಕೋಟ್ ಹೇಳಿದ್ವಿ ಅಲ್ವಾ, ಏನು, ಬೇಕು ಅನ್ನೋನು ಬಡವ, ಸಾಕು ಅನ್ನೋನು ಶ್ರೀಮಂತ ಅಂತ. ತುಂಬ ಹಣ ಇದ್ದರೂ ಅವನಿಗೆ ತೃಪ್ತಿ ಇಲ್ಲ, ಸಂತೋಷ ಇಲ್ಲ ಅಂತಂದರೆ ಅವನು ನಿಜವಾಗಲೂ ಬಡವನೇ ಆಗಿರ್ತಾನೆ. ಅದೇ ಹಣ ಇಲ್ಲ ಆದರೆ ಜೀವನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾನೆ. ಬೇರೆಯವ್ರ ಕಣ್ಣಿಗೆ ಅವನಿಗೆ ಯಾವುದೇ ದೊಡ್ಡ ದೊಡ್ಡ ಕಾರ್ ಇಲ್ಲದೆ ಇರಬಹುದು ಅಲ್ವಾ, ತುಂಬ ಲಕ್ಷಾಂತರ ರೂಪಾಯಿ ದಿವಸ ಪ್ರತಿದಿನ ಖರ್ಚು ಮಾಡದೇ ಇರಬಹುದು, ಐಫೋನ್ ಇಲ್ಲದೆ ಇರಬಹುದು, ಆದರೆ ಅವನು ಖುಷಿಯಾಗಿರ್ತಾನೆ, ಅವನು ಮಾನಸಿಕವಾಗಿ ಶ್ರೀಮಂತ ಆಗಿರ್ತಾನೆ. ಈಗ ಒಂದು ಊರಿನಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಒಬ್ಬ ಅರ್ಜುನ್, ಇನ್ನೊಬ್ಬ ರಹೀಮ್ ಅಂತ ಇಟ್ಕೊಳ್ಳೋಣ. ಯಾವುದೇ ಪೂರ್ವಾಗ್ರಹದಿಂದ ಹೆಸರನ್ನು ತೆಗೆದುಕೊಳ್ಳುತ್ತಾ ಇರೋದಲ್ಲ, ಸಿಂಪಲ್ ಆಗಿ ಏನು ಅನಿಸುತ್ತೋ ಅದನ್ನು ನಾನು ಹೇಳ್ತಾ ಇರೋದು. ಅರ್ಜುನ್ ಅನ್ನುವಂಥ ವ್ಯಕ್ತಿಯ ಕುಟುಂಬದ ಇನ್ಕಮ್ ಕಡಿಮೆ ಇದೆ. ಇನ್ಕಮ್ ಕಡಿಮೆ ಇರೋದ್ರಿಂದ ಗೌರ್ಮೆಂಟ್ ಎಷ್ಟೋ ಫೆಸಿಲಿಟಿಗಳನ್ನು ಕೊಡ್ತಾ ಇದೆ. ಗೌರ್ಮೆಂಟಿಂದ ಸ್ಕೂಲು ಅಂದರೆ ಎಜುಕೇಷನ್ನು, ಹೆಲ್ತು, ಮತ್ತು ಅದಾದಮೇಲೆ PDS, ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿದ್ದೀವಿ, PM ಆವಾಸ್ ಯೋಜನಾ. ಸೊ ಇದೆಲ್ಲ ಯೋಜನೆಗಳ ಒಂದು ಫಲ ಈಗ ಅರ್ಜುನಿಗೆ ಸಿಗ್ತಾ ಇದೆ. ಇನ್ನು ರಹೀಮ್ ಅಂತ ಇನ್ನೊಬ್ಬ ವ್ಯಕ್ತಿ, ಅವರಿಬ್ಬರು ಫ್ರೆಂಡ್ಸೇ. ರಹೀಮಿನ ಒಂದು ಇನ್ಕಮ್ ಸ್ವಲ್ಪ ಜಾಸ್ತಿ ಇದೆ. ಅರ್ಜುನಿಗೆ ಕಂಪೇರ್ ಮಾಡಿದರೆ ರಹೀಮನ ಇನ್ಕಮ್ ಜಾಸ್ತಿ ಇದೆ. ಆದರೆ ರಹೀಮ್ ಇರೋದು ಒಂದು ದೂರದ ಹಳ್ಳಿಯಲ್ಲಿ, ರಿಮೋಟ್ ವಿಲೇಜಲ್ಲಿ. ಆ ಹಳ್ಳಿಯಲ್ಲಿ ಹತ್ರ ಹಾಸ್ಪಿಟಲ್ ಇಲ್ಲ, ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ, ಉದ್ಯೋಗ ಜಾಬ್ ಸೆಕ್ಯೂರಿಟಿ ಇಲ್ಲ. ಇನ್ಕಮ್ ರಹೀಮಿಂದ ಜಾಸ್ತಿ ಇದೆ, ಆದರೆ ಬೇರೆ ಬೇರೆ ಫೆಸಿಲಿಟಿ ಇಲ್ಲ. ಈಗ
ಇವರಿಬ್ಬರಲ್ಲಿ ಯಾರು ಪೂವರ್ ಹಾಗಿದ್ರೆ? ಹೂ ಇಸ್ ಪೂವರ್, ಅರ್ಜುನ್ ಆರ್ ರಹೀಂ? ಪೂವರ್ ಯಾರು ನಿಮ್ಮ ಪ್ರಕಾರ? ವಿಡಿಯೋ ಆಮೇಲೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಹ ಮೊದಲೇ ಹೇಳಿದ್ದೇನೆ, ನಿಮ್ಮದೇ ಆದಂತಹ ಒಂದು ಕಾನ್ಸೆಪ್ಟ್ ಆಗಿ ಅದನ್ನು ಗಮನಿಸ್ತಾ ಹೋಗಿ. ಜಸ್ಟ್ ವಿಡಿಯೋ ನೋಡೋದು ಮಾತ್ರ ಅಲ್ಲ. ಎಸ್, ಇನ್ಕಮಿಂದ ಮಾತ್ರ ನಾವು ಪೂವರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಸ್, ಇನ್ಕಮ್ ನೋಡಿದರೆ ರಹೀಮನ ಇನ್ಕಮ್ ಜಾಸ್ತಿ ಇದೆ, ಹಣ ಅವನಿಗೆ ಜಾಸ್ತಿ ಬರ್ತಾ ಇರಬಹುದು, ಆದರೆ ಬೇರೆ ಫೆಸಿಲಿಟಿಗಳಿಲ್ಲ. ಹಾಗಾಗಿ ರಹೀಮ್ ಹಣ ಬಂದರೂ ಸಹ ತನ್ನ ಕ್ವಾಲಿಟಿ ಆಫ್ ಲೈಫ್ ನೋಡಿಕೊಂಡ್ರೆ ಅವನ ಪರಿಸ್ಥಿತಿ ಬೇರೆನೇ ಇರುತ್ತೆ. ಪವರ್ಟಿ ಅನ್ನೋದು ನಾವು ಇಲ್ಲಿ ನೋಡ್ಲಿಕ್ಕೆ ಹೊರಟಿರೋ ಕಾನ್ಸೆಪ್ಟ್ ಏನು? ಪವರ್ಟಿ ಇಸ್ ಮೋರ್ ದೆನ್ ಲ್ಯಾಕ್ ಆಫ್ ಮನಿ. ಪವರ್ಟಿ, ಬಡತನ ಅನ್ನೋದು ಕೇವಲ ಮನಿಗೆ ಸಂಬಂಧಪಟ್ಟಿರೋದಲ್ಲ. ಹಣದಿಂದ ಮಾತ್ರ ಬಡತನವನ್ನು ಅಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈ ಎಕ್ಸಾಂಪಲ್ ಕೊಟ್ಟಿರೋದು. ಯಾರಾದರೂ ನೀವು ಕೇಳಿದರೆ ಬಡತನ ಅಂತಂದರೆ ಏನು ಹೇಳ್ತಾರೆ? ಹಣ ಇರೋದಿಲ್ಲ. ಹೌದು, ಹಣದ ಕೊರತೆ ಬಡತನ ಹೌದು, ಅದನ್ನು ಅಲ್ಲಗಳಿಲಿಕ್ಕೆ ಆಗೋದಿಲ್ಲ ಅಲ್ವಾ? ಒಂದು ಹಂತದಲ್ಲಿ ಹಣದ ಕೊರತೆ ಇರೋದು, ಬೇಸಿಕ್ ನೆಸೆಸಿಟಿಗೂ ಬೇಸಿಕ್ ನೀಡ್ಸಿಗೂ ಹಣ ಇಲ್ಲ ಅಂತಂದರೆ ಅದು ಬಡತನ ಹೌದು. ಆದರೆ ನೋಡಿ, ನೆನ್ಪಿಟ್ಕೊಳ್ಳಿ, ಮನಿ ಈಸ್ ಓನ್ಲಿ ಅ ಮೀನ್ಸ್, ಓನ್ಲಿ ಅ ಮೀನ್ಸ್, ನಾಟ್ ದಿ ಫೈನಲ್ ಗೋಲ್. ಮನಿ ಈಸ್ ಓನ್ಲಿ ಅ ಮೀನ್ಸ್. ಮೀನ್ಸ್ ಅಂತಂದರೆ ಏನು ಇಲ್ಲಿ? ನಾಟ್ ದಿ ಫೈನಲ್ ಗೋಲ್. ನೀವು ಈಗ ಮೈಸೂರಿನಿಂದ ಬೆಂಗಳೂರಿಗೆ ಹೋಗಬೇಕು. ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಒಂದು ವೆಹಿಕಲ್ ಬೇಕು. ಬಸ್ ಇರಬಹುದು, ನಿಮ್ಮದೇ ಆದ ಕಾರ್ ಇರಬಹುದು, ಏನೇ ಇರಬಹುದು. ಮನಿ ಏನು ಅಂತಂದರೆ ಒಂದು ಪೆಟ್ರೋಲ್ ಇದ್ದ ಹಾಗೆ ಅಥವಾ ಡೀಸೆಲ್ ಇದ್ದ ಹಾಗೆ, ಅದು ಇಂಧನ ಅಷ್ಟೇ, ಹೋಗುವ ದಾರಿಯಲ್ಲಿ ಬೇಕಾಗುವಂಥ ಇಂಧನ ಅಲ್ವಾ? ಪೆಟ್ರೋಲು ಡೀಸೆಲ್ ಎಲ್ಲ ಹಾಗೆ, ಪೆಟ್ರೋಲ್ ಡೀಸೆಲ್ ಇಟ್ಕೊಂಡು ಒಂದು ಕಡೆಯಿಂದ ಒಂದು ಕಡೆ ಹೋಗಬಹುದು, ಆದರೆ ಗುರಿ ಪೆಟ್ರೋಲ್ ಡೀಸೆಲ್ ಆಗಿರೋದಿಲ್ಲ. ಪೆಟ್ರೋಲ್ ಡೀಸೆಲ್ ಅನ್ನೋದು ಒಂದು ಟೂಲ್. ಅದೇ ರೀತಿ ಮನಿ ಅನ್ನೋದು ಸಹ ಒಂದು ಟೂಲ್, ಅದೇ ಫೈನಲ್ ಗೋಲ್ ಅಲ್ಲ. ಮನಿ ಅನ್ನೋದು ನಮಗೆ ಬೇರೆ ಬೇರೆ ದಾರಿಗಳನ್ನ ತೆರೆದುಕೊಡುತ್ತೆ, ಬೇರೆ ಬೇರೆ ದಾರಿಯನ್ನು ಕಲ್ಪಿಸಿಕೊಡುತ್ತೆ. ಆದರೆ ಮನಿ ಅನ್ನೋದೇ ಮುಖ್ಯವಾದ ಗೋಲ್ ಆಗಿರೋದಿಲ್ಲ. ಮನಿ ಇದ್ಕೊಂಡು ಅದರಿಂದ ಏನು ಮಾಡ್ತೇವೆ ಅಲ್ವಾ, ಅದು ನಮ್ಮ ಗೋಲ್ ಆಗಿರುತ್ತೆ. ಹಾಗಾಗಿ ಹಣ ಬೇಕಾಗಿರೋದು ಹಣವನ್ನು ಸಂಗ್ರಹಿಸಿ ಇಡ್ಲಿಕ್ಕಲ್ಲ ಅಲ್ವಾ? ಹಾಗಿಡೋರು ಇರ್ತಾರೆ, ಆದರೆ ಮುಖ್ಯವಾಗಿ ಹಣ ಯಾಕೆ ಬೇಕು ಅಂತಂದರೆ ನಮಗೆ ಖರ್ಚು ಮಾಡಲಿಕ್ಕೆ, ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸಗಳಿಗೆ ಅಥವಾ ಸರಿಯಾದ ವ್ಯಕ್ತಿಗಳಿಗೋಸ್ಕರ ಖರ್ಚು ಮಾಡಲಿಕ್ಕೆ ಹಣ ಬೇಕು. ಮನೆಯಿಂದ ಫುಡ್ ಬೇಕು, ಹೌಸು, ಎಜುಕೇಷನ್ನು, ಹೆಲ್ತ್ ಕೇರು, ಕ್ಲಾತಿಂಗು ಅಥವಾ ಬೇಸಿಕ್ ನೀಡ್ಸನ್ನು ಪಡ್ಕೊಳ್ಳಿಕ್ಕೆ ಮನಿ ಬೇಕೇ ಬೇಕು. ಆದರೆ ಪವರ್ಟಿ ಅನ್ನೋದು ಮನಿಗೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಈಗ ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಫಸ್ಟು ಪೆಟ್ರೋಲ್ ಡೀಸೆಲ್ ಬೇಕು ಅಲ್ವಾ? ಅದಿದ್ದರೆ ಸಾಕಾಗೋದಿಲ್ಲ, ಸರಿಯಾದ ವೆಹಿಕಲ್ ಬೇಕು, ನಿಮ್ಮ ಆರೋಗ್ಯ ಸರಿ ಇರಬೇಕು ಅಲ್ವಾ? ರಸ್ತೆ ಅಂದರೆ ಹೋಗುವಂಥ ರೋಡು ಅದು ಸರಿ ಇರಬೇಕು, ಬೇರೆ ಎಲ್ಲ ಫ್ಯಾಕ್ಟ್ರಿಗಳು ಬೇಕಾಗುತ್ತೆ. ಬರೀ ಪೆಟ್ರೋಲ್ ಡೀಸೆಲ್ ಒಂದು ಬಾಟ್ಲಿ ಇದ್ದರೆ ಸಾಕಾಗ್ಬಿಡುತ್ತಾ? ಸಾಕಾಗೋದಿಲ್ಲ. ಸೊ ಬೇರೆ ಎಲ್ಲ ಫ್ಯಾಕ್ಟರಿಗಳ ಜೊತೆ ನಾವು ಸಾಗಬೇಕಾಗತ್ತೆ. ಸೊ ಮನಿ ಅನ್ನೋದು ಹಾಗೆ ಒಂದು ಇಂಧನದ ಥರ, ಸೊ ಒಂದು ಮೀನ್ಸ್, ಹೋಗುವಂಥ ದಾರಿ ಥರ, ಅದೇ ಗುರಿ ಆಗಿರೋದಿಲ್ಲ. ಒಬ್ಬ ವ್ಯಕ್ತಿ ಹತ್ರ ಕಲ್ಪನೆ ಮಾಡ್ಕೊಳ್ಳಿ, ಇನ್ಕಮ್ ಬರ್ತಾ ಇಲ್ಲ, ಇನ್ಕಮ್ ಇಲ್ಲ, ಆದರೆ ಪ್ರತಿದಿನ ಫುಡ್ ಸಿಗ್ತಾ ಇದೆ, ಮತ್ತು ವಾಸಿಸಲಿಕ್ಕೆ ಮನೆ ಇದೆ, ಹೋಮ್ ಇದೆ, ಅಥವಾ ಅವನಿಗೆ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಸಿಗುತ್ತೆ, ಮಕ್ಕಳಿಗೆ ಎಜುಕೇಷನ್ ಫ್ರೀಯಾಗಿ ಸಿಗ್ತಾ ಇದೆ. ಹಾಗಾದರೆ ಆ ವ್ಯಕ್ತಿ ಪೂವರಾ ಅಂತ ನಾವು ಕೇಳಬಹುದು ಅಲ್ವಾ? ತುಂಬ ಜನ ಹೇಳೋದೇನು, ಇಲ್ಲ, ಹಣದ ಅವಶ್ಯಕತೆನೇ ಇಲ್ಲ ಅವನಿಗೆ, ಅವನಿಗೆ ಬೇಕಾಗಿರೋದೆಲ್ಲ ಸಿಗ್ತಾ ಇದೆ ಅಂತ ಆದಮೇಲೆ ಅವನು ಪೂವರ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಓ ಪವರ್ಟಿ, ಬರ್ಕೊಳ್ಳಿ, ಪವರ್ಟಿ ಈಸ್ ನಾಟ್ ಸಿಂಪ್ಲಿ ದಿ ಅಬ್ಸೆನ್ಸ್ ಆಫ್ ಮನಿ. Absence of money, it is the absence of
ಬೇಸಿಕ್ ಲಿವಿಂಗ್ ಕಂಡೀಷನ್ಸ್. ಬೇಸಿಕ್ ಲಿವಿಂಗ್ ಕಂಡೀಷನ್ಸ್. ಪವರ್ಟಿ ಅಂತಂದ್ರೆ ಇಟ್ಸ್ ನಾಟ್ ಸಿಂಪ್ಲಿ ದಿ ಅಬ್ಸೆನ್ಸ್ ಆಫ್ ಮನಿ, ಇಟ್ ಇಸ್ ದಿ ಅಬ್ಸೆನ್ಸ್ ಆಫ್ ಬೇಸಿಕ್ ಲಿವಿಂಗ್ ಕಂಡೀಷನ್ಸ್. ಅಂದ್ರೆ ಒಂದು ಡಿಗ್ನಿಫೈಡ್ ಲೈಫ್, ಘನತೆಯಿಂದ ಬದುಕಲಿಕ್ಕೆ ಏನೇನು ಬೇಕೋ ಅದಿಲ್ಲ ಅಂತಂದ್ರೆ ಅದು ಪವರ್ಟಿ. ಉದಾಹರಣೆಗೆ ಏನೇನು ಬೇಕು? ಫುಡ್ ಬೇಕು, ಶೆಲ್ಟರ್ ಬೇಕು, ಕ್ಲಾತಿಂಗು ಅಂದರೆ ಹೆಲ್ತ್ ಕೇರು, ಎಜುಕೇಷನ್ನು, ಏನು ನಮ್ಗೆ ಗೊತ್ತಿದೆ, ಡ್ರಿಂಕಿಂಗ್ ವಾಟರು, ಸ್ಯಾನಿಟೇಷನ್ನು, ಸೆಕ್ಯೂರಿಟಿ. ಮತ್ತು ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪೊಲಿಟಿಕಲ್ ವಾಯ್ಸ್, ಅಥವಾ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋದು, ಅಥವಾ ಸೋಷಿಯಲ್ ಪಾರ್ಟಿಸಿಪೇಷನ್, ಸಾಮಾಜಿಕವಾಗಿ ನಮಗೆ ಒಂದು ಭಾಗವಹಿಸುವಿಕೆ, ಇದೂ ಸಹ ಮುಖ್ಯ ಆಗಿರುತ್ತೆ ಪ್ರಜಾಪ್ರಭುತ್ವದಲ್ಲಿ. ಇದೆಲ್ಲ ಇರಬೇಕು. ಹಾಗೆ ಒಂದು ಘನತೆಯಿಂದ ಗೌರವಯುತವಾಗಿ ಜೀವನ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲ ಮೂಲಭೂತ ಅವಶ್ಯಕತೆಗಳು. ಅದು ಯಾವುದಿಲ್ಲ ಅಂತಂದ್ರೂ, ಒಂದೇ ಒಂದು ಕೊರತೆ ಇದ್ರೂ ಸಹ ಅದು ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ? ಕ್ವಾಲಿಟಿ ಆಫ್ ಲೈಫ್ ಮೇಲೆ ಪರಿಣಾಮ ಬೀರುತ್ತೆ. ಇದೆಲ್ಲ ಬೇಕು ಯಾವುದಕ್ಕೆ? ಒಂದು ಗುಣಮಟ್ಟದ ಜೀವನ ನಡೆಸಲಿಕ್ಕೆ, ಕ್ವಾಲಿಟಿ ಆಫ್ ಲೈಫಿಗೆ ಇದೆಲ್ಲ ಬೇಕು. ಹಾಗಾಗಿ ಇವತ್ತು ಇಕನಾಮಿಸ್ಟ್ಸು ಅಂದರೆ ಅರ್ಥಶಾಸ್ತ್ರಜ್ಞರೆಲ್ಲ ಕೇವಲ ಇನ್ಕಮ್ ನೋಡಿ ಜಡ್ಜ್ ಮಾಡೋದಿಲ್ಲ. ಅವರೇನು ಕೇಳ್ತಾರೆ? ಇವತ್ತಿನ ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ, ಒಬ್ಬ ವ್ಯಕ್ತಿ, ಕ್ಯಾನ್ ದಿಸ್ ಪರ್ಸನ್ ಲಿವ್ ಅ ಹೆಲ್ದಿ, ಸೇಫ್ ಆ್ಯಂಡ್ ಡಿಗ್ನಿಫೈಡ್ ಲೈಫ್. ಡಿಗ್ನಿಫೈಡ್ ಲೈಫ್. ಒಬ್ಬ ವ್ಯಕ್ತಿ ಆರೋಗ್ಯದಿಂದ, ಸುರಕ್ಷಿತವಾಗಿ, ಘನತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ? ಇವಾಗ ಕ್ಯಾನ್ ದಿಸ್ ಪರ್ಸನ್ ಲೀವ್ ಅ ಹೆಲ್ದಿ, ಸೇಫ್ ಆ್ಯಂಡ್ ಡಿಗ್ನಿಫೈಡ್ ಲೈಫ್ ಅನ್ನೋದು ಮುಖ್ಯವಾದ ಪ್ರಶ್ನೆ. ಇಫ್ ದ ಆನ್ಸರ್ ಇಸ್ ನೋ, ದೆನ್ ವಿ ಕಾಲ್ ದಿಸ್ ಆಸ್ ಡೆಪ್ರಿವೇಷನ್. ನೋ ಮೀನ್ಸ್ ಹಿ ಈಸ್ ಡಿಪ್ರೈವ್ಡ್ ಅಥವಾ ಡೆಪ್ರೈವ್ಡ್. ಇದು ಹೆಲ್ದಿ ಆಗಿಲ್ಲ, ಸೇಫ್ ಆಗಿಲ್ಲ, ಅಥವಾ ಡಿಗ್ನಿಫೈಡ್ ಲೈಫ್ ಆ ವ್ಯಕ್ತಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತಂದರೆ ಆ ವ್ಯಕ್ತಿಯನ್ನು ನಾವು ಡಿಪ್ರೈವ್ಡ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಲ್ಲೊಂದು ಶಬ್ದ ಬಂತು, ಡೆಪ್ರಿವೇಷನ್, ಅಥವಾ ಅದರದ್ದೇ ಡಿಪ್ರೈವ್ಡ್ ಅನ್ನುವಂಥ ಫಾರ್ಮ್. ಏನು ಡೆಪ್ರಿವೇಷನ್ ಅಂತಂದರೆ? ಕೇಳಿದಿರಿ ನೀವು ಮೊದಲು ಸಹ. ಡೆಪ್ರಿವೇಷನ್ ಅಂದರೆ ಜೀವನಕ್ಕೆ ಏನೇನು ಬೇಕೋ ಆ ಸೌಲಭ್ಯಗಳು ಲಭ್ಯವಾಗದೇ ಇರೋ ಸ್ಥಿತಿ, ಅದರ ಕೊರತೆ ಇದೆ, ಅಭಾವ ಇದೆ. ಅಗತ್ಯವಾದ ಅವಕಾಶಗಳು ಅಥವಾ ಅಗತ್ಯವಾದಂಥ ಸೌಲಭ್ಯಗಳು ಸಿಗದೇ ಇರುವಂಥ ಸ್ಥಿತಿ. ಹಾಗೆ ಪವರ್ಟಿ ಅಂತಂದರೆ ಅದು ಡೆಪ್ರಿವೇಷನ್. ನಾಟ್ ಸಿಂಪ್ಲಿ ಲ್ಯಾಕ್ ಆಫ್ ಮನಿ. ಸಿಂಪ್ಲಿ ಲ್ಯಾಕ್ ಆಫ್ ಮನಿ, ಕೇವಲ ಹಣದ ಕೊರತೆ ಅಲ್ಲ, ಜೀವನಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳು, ಅವಕಾಶಗಳು ಇಲ್ಲದೇ ಇರುವಂಥ ಸ್ಥಿತಿ, ಅದು ಬಡತನ, ಪವರ್ಟಿ. ಇನ್ನು ವರ್ಲ್ಡ್ ಬ್ಯಾಂಕ್ ನಮಗೆ ಕೇಳಿದಿರಲ್ವಾ? ಒಂದ್ಸಾರಿ ಬಂದಿತ್ತು ಮೊದಲು. ವರ್ಲ್ಡ್ ಬ್ಯಾಂಕು ತುಂಬ ಕಡೆ ಬೇರೆ ಬೇರೆ ಡೆಫಿನೇಷನ್ ಕೊಡ್ತಾ ಇರುತ್ತೆ. ಪವರ್ಟಿ, ಅದು ವರ್ಲ್ಡ್ ಬ್ಯಾಂಕ್ ಹೇಳೋದೇನು ಅಂತಂದರೆ, ಪವರ್ಟಿ ಈಸ್ ಪ್ರನೌನ್ಸ್ಡ್ deprivation in ಅಂತ ಬರ್ಕೊಳ್ಳಿ. ಡೆಪ್ರಿವೇಷನ್ ಇನ್ ವೆಲ್ ಬೀಯಿಂಗ್ ಇನ್ವಾಲ್ವಿಂಗ್ ಮಲ್ಟಿಪಲ್ ಡೈಮೆನ್ಷನ್ ಆಫ್ ಲೈಫ್. ಮಲ್ಟಿಪಲ್ ಡೈಮೆನ್ಷನ್ಸ್ ಆಫ್ ಲೈಫ್ ಅಂದರೆ ಡೆಪ್ರಿವೇಷನ್ ಯಾವುದ್ರದ್ದು? ವೆಲ್ ಬೀಯಿಂಗ್. ನಾವು ಯೋಗಕ್ಷೇಮ ಅಂತ ಹೇಳ್ತೇವೆ ನೋಡಿ, ಸುಗಮವಾಗಿ ಸರಿಯಾದ ರೀತಿಯಲ್ಲಿ ಚೆನ್ನಾಗಿ ಬದುಕೋದು, ವೆಲ್ ಬೀಯಿಂಗ್. ಆ ಥರ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ತುಂಬ ಬೇರೆ ಬೇರೆ ಡೈಮೆನ್ಷನ್ಗಳು ಇದೆ, ಹಣದ ಮಾತ್ರ ಅಲ್ಲ. ವೆಲ್ ಬೀಯಿಂಗ್ ಅಂದ ತಕ್ಷಣ ಇನ್ಕಮ್ ಮಾತ್ರ ಅಲ್ಲ ಅಲ್ವಾ? ವೆಲ್ ಬೀಯಿಂಗ್ನಲ್ಲೇ ಇಷ್ಟೊತ್ತು ಹೇಳಿದ್ದು
ಹೆಲ್ತು, ಎಜುಕೇಷನ್ನು, ನ್ಯೂಟ್ರಿಷನ್ನು, ಶೆಲ್ಟರು, ಸೆಕ್ಯುರಿಟಿ, ಸೋಷಿಯಲ್ ಪಾರ್ಟಿಸಿಪೇಷನ್ನು, ಆಪರ್ಚುನಿಟಿ ಎಲ್ಲ ಬರುತ್ತೆ ವೆಲ್ ಬೀಯಿಂಗ್ನಲ್ಲಿ. ಸೊ ದಟ್ ಇಸ್ ವೈ ಅದಕ್ಕೇನಂತ ಕರೀತಾರೆ, ಅದಕ್ಕೋಸ್ಕರನೇ ಹೇಳೋದು ಪವರ್ಟಿ ಈಸ್ ಮಲ್ಟಿ ಡೈಮೆನ್ಷನಲ್, ಬಹು ಆಯಾಮ, ಮಲ್ಟಿ ಡೈಮೆನ್ಷನಲ್. ಪವರ್ಟಿ ಅನ್ನೋದು ಬಹು ಆಯಾಮಗಳನ್ನು ಹೊಂದಿದೆ. ಬರೀ ಮನಿ ಮಾತ್ರ ಅಲ್ಲ, ಬೇಸಿಕ್ ನೀಡ್ಸು, ವೆಲ್ ಬೀಯಿಂಗ್ ಎಲ್ಲ ಇರಬೇಕು, ಪವರ್ಟಿ ಇರಬಾರ್ದು ಅಂತಂದರೆ. ಹಾಗಾಗಿ ಇನ್ಕಮನ್ನು ನೋಡಿ ನಾವು ಪವರ್ಟಿಯನ್ನು ಡಿಸೈಡ್ ಮಾಡಲಿಕ್ಕಾಗಲ್ಲ. ಲಿವಿಂಗ್ ಕಂಡೀಷನ್ಸು ಎಲ್ಲ ನೋಡಬೇಕಾಗತ್ತೆ. ಇಷ್ಟು ಅರ್ಥ ಆಯ್ತಾ ಇಲ್ಲಿ ತನಕ? ಯಾರ್ಯಾರು ಕೇಳ್ತಾ ಇದ್ದೀರಿ, ಯಾರ್ಯಾರು ನೋಡ್ತಾ ಇದ್ದೀರಿ? ಪವರ್ಟಿ ಅನ್ನೋದು ಮಲ್ಟಿ ಡೈಮೆನ್ಷನಲ್ ಯಾಕೆ ಅಂತ ಅರ್ಥ ಆಯ್ತಾ? ವೈ ವಿ ಕಾಲ್ ಪವರ್ಟಿ ಆಸ್ ಅ ಮಲ್ಟಿ ಡೈಮೆನ್ಷನಲ್ ಕಾನ್ಸೆಪ್ಟ್, ನಾಟ್ ಓನ್ಲಿ ಆಸ್ ಲ್ಯಾಕ್ ಆಫ್ ಮನಿ. ಇಲ್ಲಿ ಬಂದಿರುವಂಥ ಕಾನ್ಸೆಪ್ಟ್ಗಳು ಅರ್ಥ ಆಯ್ತಾ? ಪವರ್ಟಿ ಅಂತಂದ್ರೆ ಏನು, ಮತ್ತು ಅದಾದಮೇಲೆ ಮನಿ ಅಂತಂದ್ರೆ ಏನು. ಮನಿ ಅಂದರೆ ಜಸ್ಟ್ ಒಂದು ಮೀನ್ಸ್ ಅಷ್ಟೇ, ಗೋಲ್ ಅಲ್ಲ ಅದು. ಮತ್ತು ಡೆಪ್ರಿವೇಷನ್ ಅಂತಂದ್ರೆ ಏನು, ಅದಾದಮೇಲೆ ವರ್ಲ್ಡ್ ಬ್ಯಾಂಕ್ ಏನು ಹೇಳುತ್ತೆ ಸಿಂಪಲ್ ಆಗಿ, ಶಾರ್ಟ್ ಆಗಿ. ಆಮೇಲೆ ಪವರ್ಟಿ ಇಸ್ ಮಲ್ಟಿ ಡೈಮೆನ್ಷನಲ್ ಯಾಕೆ, ಏನು ಅರ್ಥ ಆಯ್ತಾ ಇಲ್ಲಿ ತನಕ? ಅರ್ಥ ಆಗಿದ್ರೆ ಎಸ್ ಅಂತ ಹಾಕಿ. ಎಸ್, ಓಕೆ. ನೆಕ್ಸ್ಟು, ಈಗ ಪವರ್ಟಿ ಅಂದರೆ ಏನು ಅಂತ ಅರ್ಥ ಆಯಿತು, ಅಂದರೆ ಮಲ್ಟಿ ಡೈಮೆನ್ಷನಲ್ ಕಾನ್ಸೆಪ್ಟು. ಈಗ ಒಬ್ಬ ವ್ಯಕ್ತಿ ಪೂವರ್ ಅಂತ ನಿರ್ಧಾರ ಮಾಡೋದು ಹೇಗೆ ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಲ್ವಾ? ಈಗ ಪೂವರ್ ಅಂತ ಹೇಳಿ ಘೋಷಣೆ ಮಾಡೋದು ಸಾಮಾನ್ಯವಾಗಿ ಒಂದು ಸರ್ಕಾರ ಆಗಿರುತ್ತೆ. ನಮ್ಮ ಹತ್ರ APL ಕಾರ್ಡು, BPL ಕಾರ್ಡು, ಅಂದರೆ ಆ ಕಾರ್ಡಿನ ಫುಲ್ ಫಾರ್ಮ್ ಏನು ಹೇಳಿ, ಬಿಲೋ ಪವರ್ಟಿ ಲೈನು, ಅಬೋ ಪವರ್ಟಿ ಲೈನು, ಅಲ್ಲಿ ಪವರ್ಟಿ ಅಂತ ಬಂತು. ಅದನ್ನು ಕೊಡೋದು ಸರ್ಕಾರ. ಈಗ ವೈ ಡು ಗವರ್ಮೆಂಟ್ ಮೆಷರ್ ಪವರ್ಟಿ ಆ್ಯಂಡ್ ಹೌ ಡು ದ ಗವರ್ಮೆಂಟ್ ಡೂ ಇಟ್ ಅಲ್ವಾ? ಅದನ್ನು ನೋಡೋಣ. ಎರಡನೇದು ಕ್ವಶನ್ ಬರೆದಿಟ್ಕೊಳ್ಳಿ. ಮುಖ್ಯವಾಗಿ ಮೊದಲು ಪವರ್ಟಿ ಅಂತ ನೋಡಿದ್ವಿ. ಈಗ ವೈ ಡೂ ಗವರ್ಮೆಂಟ್ ಮೆಷರ್ ಪವರ್ಟಿ? ಪವರ್ಟಿಯನ್ನು ಯಾಕೆ ಮೆಷರ್ ಮಾಡಬೇಕು ಒಂದು ಸರ್ಕಾರದ ಅಧಿಕಾರಿಗಳಾದಾಗ ಮುಂದೆ ನಿಮಗೂ ಸಹ ಈ ವಿಷಯಗಳು ಗೊತ್ತಿರಬೇಕಾಗತ್ತೆ. ವೈ ಡು ಗೌರ್ಮೆಂಟ್ ಮೆಷರ್ ಪವರ್ಟಿ? ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಮೊದಲು ಒಂದು ಗೌರ್ಮೆಂಟ್ ಇದೆ, ಒಂದು ಸ್ಕೀಮ್ ಬಂದಿದೆ. ಏನು? ಸ್ಕಾಲರ್ಶಿಪ್ ಸ್ಕೀಮ್ ಇದೆ. ಅದನ್ನು ಗೌರ್ಮೆಂಟ್ ಅನೌನ್ಸ್ ಮಾಡಿದೆ. ರೂಲ್ಸ್ ಏನು? ಈ ಸ್ಕಾಲರ್ಶಿಪ್ ಸ್ಕೀಮ್ ಪಡ್ಕೊಳ್ಳುವ ಫಲಾನುಭವಿಗಳು ಏನಾಗಿರಬೇಕು? ದ ಬೆನಿಫಿಟ್ಸ್ ಶುಡ್ ಬಿ ಕಮ್ ಫ್ರಮ್ ಪುವರ್ ಫ್ಯಾಮಿಲಿ ಪುವರ್ ಆಗಿರಬೇಕು ಅಂತ ಸರ್ಕಾರ ರೂಲ್ಸ್ ಮಾಡಿದೆ ಅಲ್ವಾ? ಹಣ ಯಾರಿಗಿಲ್ವೋ ಅಥವಾ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಸರ್ಕಾರದಿಂದ ಈ ಒಂದು ಬೆನಿಫಿಟ್ ಸಿಗಬೇಕು, ಪುವರ್ ಫ್ಯಾಮಿಲಿಗಳಿಗೆ ಸಿಗಬೇಕು. ಪುವರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋರಿಗೆ ಅವರಿಗೋಸ್ಕರ ಸ್ಕಾಲರ್ಶಿಪ್ ಸ್ಕೀಮ್ ತಂದಿದೆ. ಈ ಪುವರ್ ಫ್ಯಾಮಿಲೀಸ್ ಅಂತ ಹೇಳಿದ ತಕ್ಷಣ ಪ್ರಶ್ನೆ ಬರೋದೇನು? ಹೂ ಈಸ್ ಪುವರ್? ಹಾಗಾದರೆ ಪುವರ್ ಅಂದರೆ ಯಾರು ಅಂತ ಗೊತ್ತಿರಬೇಕಲ್ವ ಮೊದಲು. ಯಾರನ್ನ ಪುವರ್ ಅಂತ ಕರಿಬೇಕು, ಯಾರು ಪುವರ್ ಅಂತ ಗೊತ್ತಿದ್ರೆ ಮಾತ್ರ ಅವರಿಗೆ ನಾವು ಸ್ಕೀಮನ್ನು ತಲುಪಿಸ್ಲಿಕ್ಕಾಗೋದು. ಅವರ ಕುಟುಂಬದ ವ್ಯಕ್ತಿಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು, ಅದು ನಮ್ಮ ಗುರಿ. ಮತ್ತು ಪುವರ್ ಫ್ಯಾಮಿಲೀಸ್ ಯಾರು ಅಂತ ಗೊತ್ತಿಲ್ಲದೆ ಇದ್ದರೆ ಅನ್ನೆಸೆಸರಿಯಾಗಿ ಯಾರ್ಯಾರೋ ಬಂದು ಸ್ಕೀಮಿನ ಉಪಯೋಗ ಪಡ್ಕೊಳ್ತಾರೆ. ಯಾರನ್ನ ಲೀಸ್ಟಿಂದ ಹೊರಗಿಡಬೇಕು ಅಂತ ಗೊತ್ತಿರಬೇಕು. ಆಫೀಸರ್ ಆಗಿ ತನ್ನ ಒಪಿನಿಯನ್ನಲ್ಲಿ ಏನಾದರೂ ತನಗೇನನ್ಸುತ್ತೋ, ನನಗೆ ಅಭಿಪ್ರಾಯ ಹೀಗಿದೆ, ಈ ವ್ಯಕ್ತಿ ಪುವರ್, ಇನ್ನೊಬ್ಬ ವ್ಯಕ್ತಿ ಪುವರ್ ಅಲ್ಲ, ಈ ಥರ ನಿಮ್ಮ ಅನಿಸಿಕೆಗಳನ್ನು ಇಟ್ಕೊಂಡು ನೀವು ಯಾರು ಪುವರ್ ಅಂತ ಡಿಸೈಡ್ ಮಾಡೋದು ಸರಿನಾ? ನಿಮ್ಮ ಪ್ರಕಾರ ನಿಮ್ಗೆ ಅನಿಸಿದ ಮಾತ್ರಕ್ಕೆ ಅದು ಪುವರ್ ಅಂತ ಆಗ್ಬಿಡುತ್ತಾ? ನಿಮಗೆ ಅಧಿಕಾರ ಇದೆ, ನಿಮ್ಗೆ ಅನಿಸಿದ ಮಾತ್ರಕ್ಕೆ ಯಾರು ಪುವರ್ ಆಗೋದಿಲ್ಲ ಅಲ್ವಾ? ಎಸ್. ಹಾಗಾಗಿ ಮೊದಲು ನಮ್ಮ ಹತ್ರ ಏನಿರಬೇಕು? ಡೇಟಾ ಇರಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು? ಪವರ್ಟಿ ಮೆಷರ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಪವರ್ಟಿ
ಮೆಷರ್ಮೆಂಟ್ ಒಂದು ಸೈಂಟಿಫಿಕ್ ಪ್ರೊಸೆಸ್, ಅದು ಸೈಂಟಿಫಿಕ್ ಪ್ರೊಸೆಸ್. ಅದನ್ನು ಎಕನಾಮಿಸ್ಟ್ಗಳು, ಗವರ್ಮೆಂಟ್ ಎಲ್ಲ ಬಳಸ್ತಾ ಇರುತ್ತವೆ, ಪವರ್ಟಿ ಮೆಷರ್ಮೆಂಟ್. ಮೊದಲು ನಮ್ಮ ಹತ್ರ ಡೇಟಾ ಬೇಕು. ಹಾಗಾದರೆ ಏನು ಪವರ್ಟಿ ಮೆಷರ್ಮೆಂಟ್ ಅಂತಂದರೆ, ಇಟ್ ಈಸ್ ದಿ process of identifying and estimating the extent of poverty using objective and measurable criteria. ಯೂಸಿಂಗ್ ಆಬ್ಜೆಕ್ಟಿವ್ ಆ್ಯಂಡ್ ಮೆಜರಬಲ್ ಕ್ರೈಟೀರಿಯಾ. ಏನು ಪವರ್ಟಿ ಮೆಷರ್ಮೆಂಟ್ ಅಂದರೆ ಪ್ರೊಸೆಸ್, ಅದೊಂದು ಪ್ರಕ್ರಿಯೆ. ಯಾವ ಪ್ರಕ್ರಿಯೆ ಅಂತಂದರೆ ಐಡೆಂಟಿಫೈ ಮಾಡೋದು ಮತ್ತು ಎಸ್ಟಿಮೇಟ್ ಮಾಡೋದು. ಏನನ್ನ? ಎಕ್ಸ್ಟೆಂಟ್ ಆಫ್ ಪವರ್ಟಿ ಯಾವ ರೀತಿ ವ್ಯಾಪಿಸ್ಕೊಂಡಿದೆ, ಎಲ್ಲಿ ತನಕ ಇದೆ ಪವರ್ಟಿ, ಯಾವುದನ್ನು ಉಪಯೋಗಿಸ್ಕೊಂಡು ಆಬ್ಜೆಕ್ಟಿವ್ ಆ್ಯಂಡ್ ಮೆಜರೇಬಲ್ ಕ್ರೈಟೀರಿಯಾ. ಮನ್ಸಿಗೆ ಬಂದ ಹಾಗೆ ಮಾಡ್ತಾ ಇರೋದಲ್ಲ. ಆಬ್ಜೆಕ್ಟಿವ್ ಅಂತಂದರೆ ವಸ್ತುನಿಷ್ಠ, ಎಲ್ರಿಗೂ ಅದನ್ನು ಅಪ್ಲೈ ಮಾಡಲಿಕ್ಕಾಗಬೇಕು ಮತ್ತು ಅದನ್ನು ಮೆಷರ್ ಮಾಡಲಿಕ್ಕಾಗಬೇಕು. ಈಗ ಒಳ್ಳೆಯವರೆಲ್ಲ ಸರ್ಕಾರದ ಬೆನಿಫಿಟನ್ನು ಪಡ್ಕೋಬೇಕು ಅಂತ ಹೇಳ್ಬೋದು. ಒಳ್ಳೆಯವರು ಅನ್ನೋದಕ್ಕೆ ಮೆಷರ್ಮೆಂಟ್ ಏನು ಅಲ್ವಾ? ಮಾನಸಿಕವಾಗಿ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕಾಗಲ್ಲ. ಅದು ಮೆಷರಬಲ್ ಕ್ರೈಟೀರಿಯಾ ಅಲ್ಲ ಅಲ್ವಾ? ನಮ್ಮ ಮೌಲ್ಯಗಳನ್ನು ನಾವು ಮೆಷರ್ ಮಾಡಲಿಕ್ಕಾಗಲ್ಲ. ಮೆಷರ್ ಮಾಡ್ಲಿಕ್ಕೆ ಆಗುವಂಥದ್ದು ಎಲ್ರಿಗೂ ಅಪ್ಲೈ ಆಗಬೇಕು, ಆಬ್ಜೆಕ್ಟಿವ್ ಅಂಥ ಕ್ರೈಟೀರಿಯಾಗಳನ್ನು ಯೂಸ್ ಮಾಡಬೇಕು. ವ್ಯಕ್ತಿ ಪುವರ ಅಂತ ತಿಳ್ಕೊಳ್ಳಿಕ್ಕೆ ನಾವು ಇಂತಹ ಪವರ್ಟಿ ಮೆಷರ್ಮೆಂಟ್ ಪ್ರೊಸೆಸನ್ನು ಮಾಡಬೇಕಾಗತ್ತೆ. ಯಾಕೆ ಹಾಗಾದರೆ ಈ ಪವರ್ಟಿ ಮೆಷರ್ಮೆಂಟ್ ಅನ್ನೋದು ಬೇಕು? ನೆಕ್ಸ್ಟು, ವೈ ಡೂ ವಿ ಮೆಷರ್ ಪವರ್ಟಿ? ಯಾಕೆ ಪವರ್ಟಿಯನ್ನು ಮೆಷರ್ ಮಾಡಬೇಕು? ಈಗಾಗಲೇ ಗೊತ್ತಾಗಿದೆ ನಿಮಗೆ ಹಿಂದಿನ ಎಕ್ಸಾಂಪಲಲ್ಲೇ. ಮೊದಲನೇದು ರೀಸನ್ 1 ಅಂತ ಬರ್ಕೊಂಡ್ರು ಓಕೆ. ರೀಸನ್ 1, ಐಡೆಂಟಿಫೈಯಿಂಗ್ ಬೆನಿಫಿಷಿಯರೀಸ್. ಮೊದಲಿನ ಕಾನ್ಸೆಪ್ಟು ಈಗ ಮತ್ತೆ ಅಪ್ಲೈ ಆಗುತ್ತೆ. ರಿಸೋರ್ಸಸ್ ಆರ್ ಲಿಮಿಟೆಡ್, ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಗೌರ್ಮೆಂಟ್ ಹತ್ರ ರಿಸೋರ್ಸ್ಗಳು ಲಿಮಿಟೆಡ್ ಆಗಿದೆ. ಹಾಗಾಗಿ ಎಲ್ರಿಗೂ ಎಲ್ಲ ರಿಸೋರ್ಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಯಾರಿಗೆ ಸಿಗಬೇಕೋ ಅವರಿಗೆ ಮಾತ್ರ ನಾವು ರಿಸೋರ್ಸ್ಗಳನ್ನು, ಸೌಲಭ್ಯಗಳನ್ನು, ಫೆಸಿಲಿಟಿಗಳನ್ನು ಕೊಡಬೇಕು. ಅದಕ್ಕೋಸ್ಕರ ಬೆನಿಫಿಷರಿಗಳನ್ನು, ಫಲಾನುಭವಿಗಳನ್ನು ಐಡೆಂಟಿಫೈ ಮಾಡಬೇಕು. ಸೊ ಗೌರ್ಮೆಂಟ್ ಹ್ಯಾವ್ ಲಿಮಿಟೆಡ್ ರಿಸೋರ್ಸಸ್ ಆ್ಯಂಡ್ ಗೌರ್ಮೆಂಟ್ ಕ್ಯಾನಾಟ್ ಗಿವ್ ಸಬ್ಸಿಡೀಸ್, ಸ್ಕಾಲರ್ಶಿಪ್ ಆರ್ ಪೆನ್ಷನ್ ಆರ್ ಫ್ರೀ ಹೌಸಿಂಗ್ ಫಾರ್ ಎವ್ರಿ ಒನ್. ಎಲ್ರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರು ಅಂತ ಮೊದಲು ತಿಳ್ಕೋಬೇಕು, ಐಡೆಂಟಿಫೈ ಮಾಡಬೇಕು. ಯಾರು ನಿಜವಾಗ್ಲೂ ಪುವರು, ಯಾರಿಗೆ ಅಸಿಸ್ಟೆನ್ಸ್ ಅವಶ್ಯಕತೆ ಇದೆ, ಮತ್ತು ಯಾರು ಎಲಿಜಿಬಲ್ ಅಲ್ಲ ಅಲ್ವಾ? ಇದು ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಸ್ಟೇಜು. ಒಂದು ಗ್ರಾಮದಲ್ಲಿ ಸುಮಾರು ಮನೆ ಇದೆ, 500 ಮನೆ ಇದೆ. ಆದರೆ ಗೌರ್ಮೆಂಟಿಗೆ 120 ಮನೆಗೆ ಬೇಕಾಗುವಷ್ಟು ಮಾತ್ರ ರಿಸೋರ್ಸ್ ಇದೆ. ಆ ಬಜೆಟ್ ಅಷ್ಟೇ ಇರೋದು. ಈಗ ಆ 120 ಫ್ಯಾಮಿಲಿ ಯಾವುದು ಅಂತ ಗೌರ್ಮೆಂಟ್ ತಿಳ್ಕೋಬೇಕು. ಒಂದು ತಪ್ಪು ನಿರ್ಧಾರ ಮಾಡಿದ್ರು ನಿಜವಾಗಲೂ ಯಾರಿಗೆ ಸೇರಬೇಕಿತ್ತೋ ಆ ಪುವರ್ ಫ್ಯಾಮಿಲಿ ಮನೆ ಅಥವಾ ಸೌಲಭ್ಯಗಳನ್ನು ಕಳ್ಕೋಬಹುದು. ಹಾಗಾಗಿ ಐಡೆಂಟಿಫಿಕೇಶನ್ ಪ್ರೊಸೆಸ್ ಮೊದಲು ಇರಲೇಬೇಕು. ಆದರೆ ಈ ಪ್ರೊಸೆಸ್ನಲ್ಲಿ ನೋಡಿ, ವೈಲ್ ಐಡೆಂಟಿಫೈಯಿಂಗ್ there are two possible errors. 2 ತಪ್ಪುಗಳಾಗಬಹುದು, 2 ಮಿಸ್ಟೇಕ್ ಆಗಬಹುದು. ಏನೇನು?
ಒಂದು ಎಕ್ಸ್ಕ್ಲೂಷನ್ ಎರರ್, ಇನ್ನೊಂದು ನಿಮ್ಗೆ ಗೊತ್ತಿರ್ಬೋದು ಅದರದ್ದೇ ಉಲ್ಟಾ ಇನ್ಕ್ಲೂಷನ್ ಎರರ್. ಐಡೆಂಟಿಫೈ ಮಾಡಬೇಕಾದ್ರೆ ಏನು ಎರರ್ಗಳಾಗಬಹುದು ಅಂತ. ಎಕ್ಸ್ಕ್ಲೂಷನ್ ಎರರ್ ಅಂತಂದ್ರೆ ಎಲಿಜಿಬಲ್ ಪರ್ಸನಿಗೂ ಸಹ ಸಿಗ್ತಾ ಇಲ್ಲ. ಎಲಿಜಿಬಲ್ ಪುವರ್ ಪರ್ಸನ್ ಇಸ್ ರಾಂಗ್ಲಿ ಎಕ್ಸ್ಕ್ಲೂಡೆಡ್ ಫ್ರಾಮ್ ರಿಸೀವಿಂಗ್ ಬೆನಿಫಿಟ್ಸ್. ಹೊರಗಿಡೋದು, ಯಾವ ವ್ಯಕ್ತಿಗೆ ಸೌಲಭ್ಯ ಸಿಗಬೇಕಾಗಿತ್ತೋ ಅವರಿಗೆ ಸಿಗ್ತಾ ಇಲ್ಲ, ಅವರನ್ನು ಹೊರಗಿಟ್ಟಿದ್ದಾರೆ. ಅದು ಎಕ್ಸ್ಕ್ಲೂಷನ್ ಎರರ್. ಇನ್ಕ್ಲೂಷನ್ ಎರರ್ ಅಂತಂದ್ರೆ ಇನ್ಎಲಿಜಿಬಲ್ ನಾನ್ ಪುವರ್ ಪರ್ಸನ್ ಇಸ್ ರಾಂಗ್ಲಿ ಇನ್ಕ್ಲೂಡೆಡ್. ಯಾರಿಗೆ ಸಿಗಬಾರ್ದಿತ್ತೋ, ಯಾರು ರಿಚ್ ಪೀಪಲ್ ಇದ್ದಾರೋ ಅವರಿಗೂ ಸಹ ಸಿಗ್ತಾ ಇದೆ. ಅದು ಇನ್ಕ್ಲೂಷನ್ ಎರರ್. ಪುವರ್ ಅಲ್ಲದ ವ್ಯಕ್ತಿಗೂ ಸಹ ಬೆನಿಫಿಟ್ ಸಿಗ್ತಾ ಇದೆ ಅಂತಂದ್ರೆ ಇನ್ಕ್ಲೂಷನ್. ಹೆಸರಲ್ಲೇ ಇದೆ, ಎಕ್ಸ್ಕ್ಲೂಡ್ ಮಾಡೋದು ಅಂದರೆ ಬೇಕಾದವರಿಗೂ ಕೊಡದೇ ಇರೋದು, ಇನ್ಕ್ಲೂಡ್ ಮಾಡೋದು ಅಂತಂದರೆ ಬೇಡದೇ ಇರೋರಿಗೂ ಕೊಡೋದು ಅಲ್ವಾ. ಎಕ್ಸ್ಕ್ಲೂಷನ್ ಅಂತಂದ್ರೆ ಬೇಕಿದ್ರೆ ಬರ್ಕೊಳ್ಳಿ, ಪುವರ್ ಪರ್ಸನ್ಸ್ ಲೆಫ್ಟ್ ಔಟ್. ಇನ್ಕ್ಲೂಷನ್ ಅಂತಂದ್ರೆ ನಾನ್ ಪುವರ್ ಪರ್ಸನ್ ಇನ್ಕ್ಲೂಡೆಡ್. ನಾನ್ ಪುವರ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಈಗೇನಾಯ್ತು ಹೇಳಿ, ಎಕ್ಸ್ಕ್ಲೂಷನ್ ಎರರ್ ಇನ್ಕ್ಲೂಷನ್ ಎರರ್ ಇಂದ ಸರ್ಕಾರಕ್ಕೆ ಏನು ಲಾಸ್ ಆಗುತ್ತೆ, ಏನು ಲಿಮಿಟೆಡ್ ಆಗಿದೆ, ಲಾಸ್ ಆಗೋದೇನು ಸರ್ಕಾರಕ್ಕೆ ಈ ಎರರ್ಗಳಿಂದ? ಏನು ಲಾಸ್ ಆಗಬಹುದು? ಬೇಸಿಕ್ ಆಗಿ ಯಾವ ಕಾನ್ಸೆಪ್ಟು? ಚಾಯ್ಸ್ ಮಾಡಬೇಕಾದ್ರೆ ಮಿಸ್ಟೇಕ್ ಆದರೆ ರಿಸೋರ್ಸ್ಗಳು ಲಾಸ್ ಆಗುತ್ತೆ, ಸಂಪನ್ಮೂಲಗಳು ಲಾಸ್ ಆಗುತ್ತೆ. ಸೊ 2 ಸ್ಟೇಜಲ್ಲಿ ಅಥವಾ 2 ರೀಸನ್ ಅಂತ ನಾವು ನೋಡಿದ್ವಿ. ವೈ ಡು ಮೆಜರ್ ಪವರ್ಟಿಯಲ್ಲಿ ಮೊದಲನೇದು ಬೆನಿಫಿಷಿಯರಿಗಳು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪವರ್ಟಿಯನ್ನು ಮೆಜರ್ ಮಾಡಬೇಕು. ಆದರೆ ಐಡೆಂಟಿಫೈಯಿಂಗ್ ಸ್ಟೇಜಲ್ಲಿ 2 ಎರರ್ಗಳು ಬರಬಹುದು, ಅದನ್ನು ಸರಿಯಾಗಿ ಮಾನಿಟರ್ ಮಾಡಬೇಕಾಗತ್ತೆ. ಇನ್ನು 2ನೇ ರೀಸನ್ನು, ಮೊದಲನೇದು ಬೆನಿಫಿಷಿಯರಿಗಳನ್ನ ಐಡೆಂಟಿಫೈ ಮಾಡೋದು, 2ನೇ ರೀಸನ್ ನೋಡಿ, ಇದು ರೀಸನ್ 2. ಯಾಕೆ ಪವರ್ಟಿ ಮೆಜರ್ ಮಾಡಬೇಕು ಅನ್ನೋದಕ್ಕೆ ರೀಸನ್ 2. ಪವರ್ಟಿ ಮೆಜರ್ ಮಾಡೋದ್ರಿಂದ ನಾವು ವಿ ಕ್ಯಾನ್ ಮೆಜರ್ ನ್ಯಾಷನಲ್ ಪ್ರೋಗ್ರೆಸ್. ನ್ಯಾಷನಲ್ ಲೆವೆಲಲ್ಲಿ ನಮ್ಮ ಪ್ರೋಗ್ರೆಸ್ ಯಾವ ಥರ ಇದೆ ಅಲ್ವಾ. ದೇಶ ಬಡತನವನ್ನು ಯಾವ ಪ್ರಮಾಣದಲ್ಲಿ ಎದುರಿಸ್ತಾ ಇದೆ, ಬಡವರ ಪ್ರಮಾಣ ಎಲ್ಲಿಗೆ ಬಂದು ತಲುಪಿದೆ, ಪ್ರಶ್ನೆ ಬರ್ತಾ ಇರುತ್ತೆ. ಅಂದರೆ ಈಸ್ ಪವರ್ಟಿ ರೆಡ್ಯೂಸಿಂಗ್ ಓವರ್ ಟೈಮ್? ಕಾಲಕ್ಕೆ ತಕ್ಕ ಹಾಗೆ, ಸಮಯ ಕಳೆದ ಹಾಗೆ ಬಡತನ ಜಾಸ್ತಿ ಆಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಏನು ಗೊತ್ತಾಗುತ್ತೆ, ಪಾಲಿಸಿಗಳೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ, ಅಥವಾ ಡೆವಲಪ್ಮೆಂಟ್ ಅನ್ನೋದು ಇನ್ಕ್ಲೂಸಿವ್ ಆಗಿದೆಯಾ, ಎಲ್ಲರನ್ನ ಒಳಗೊಂಡ ಡೆವಲಪ್ಮೆಂಟ್ ಆಗ್ತಾ ಇದೆಯಾ, ಅಥವಾ ಇನ್ನಷ್ಟು ರಿಫಾರ್ಮ್ಗಳ ಅವಶ್ಯಕತೆ ಇದೆಯಾ. ಡೇಟಾನೇ ಎಲ್ಲದಕ್ಕೂ ಮುಖ್ಯ. ಗವರ್ನೆನ್ಸ್ ಅಂತ ಬಂದ್ಬಿಡ್ತು ನೋಡಿ, ಇಲ್ಲಿ ಗವರ್ನೆನ್ಸ್ ಪಾರ್ಟ್ ಇದು ಅಲ್ವಾ. ಪವರ್ಟಿ 10 ವರ್ಷಗಳ ಹಿಂದೆ ಎಷ್ಟಿತ್ತೋ ಈಗಲೂ ಅಷ್ಟೇ ಇದೆ ಅಥವಾ ಹೆಚ್ಚಾಗಿದೆ ಅಂತಂದರೆ ಸರಿಯಾದ ಪಾಲಿಸಿಗಳು ಬಂದಿಲ್ಲ, ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಆಗಿಲ್ಲ, ರಿಫಾರ್ಮ್ಗಳ ಅವಶ್ಯಕತೆ ತುಂಬ ಇದೆ. ಈ ಪ್ರಶ್ನೆಯ ಉತ್ತರ ಸಿಗಬೇಕು ಅಂತಂದರೆ ನಾವು ಪವರ್ಟಿ ಮೆಜರ್ ಮಾಡಬೇಕು. ಪವರ್ಟಿ ರೆಡ್ಯೂಸಿಂಗ್ ಓವರ್ ಟೈಮ್ ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಪವರ್ಟಿ ಮೆಜರ್ಮೆಂಟ್ ಬೇಕು. ಹಾಗಾಗಿ ಬೆನಿಫಿಷಿಯರಿ ಐಡೆಂಟಿಫಿಕೇಷನ್ನು, ನ್ಯಾಷನಲ್ ಪ್ರೋಗ್ರೆಸ್, ಎರಡಕ್ಕೆ ಮುಖ್ಯವಾದ 2 ರೀಸನ್ಗಳು ಇದು ಎರಡಕ್ಕೂ ನಾವು ಪವರ್ಟಿಯನ್ನು ಮೆಷರ್ ಮಾಡಬೇಕು. ಎರಡಕ್ಕೂ ಏನು ಡಿಫ್ರೆನ್ಸು ಅಂತ ಗೊತ್ತಾಗಿರ್ಬೋದು ಅಲ್ವಾ. ರೀಸನ್ 1ನಲ್ಲಿ ಬೆನಿಫಿಷಿಯರಿ, ಅಲ್ಲೇನು ಮಾಡ್ತಾ ಇದ್ದಾರೆ, ಬೆನಿಫಿಷಿಯರಿ ಅಂತಂದರೆ ಅದು ಇಂಡಿವಿಜುವಲ್ ಲೆವೆಲಲ್ಲಿ ಅಲ್ವಾ, ಇಂಡಿವಿಜುವಲ್ ಲೆವೆಲ್ ಅದು. ಮತ್ತು ಅಕ್ಯುರೇಸಿ ತುಂಬ ಬೇಕಾಗುತ್ತೆ, ಹೆಚ್ಚು ನಿಖರವಾಗಿರಬೇಕಾಗುತ್ತೆ. ಸಂಬಂಧಪಡೋದು ವೆಲ್ಫೇರ್ ಸ್ಕೀಮ್ಸ್ಗಳಿಗೆ ಈ ಒಂದು ಡೇಟಾ ಬೇಕು. ಮತ್ತು ಡೈರೆಕ್ಟಾಗಿ ಫ್ಯಾಮಿಲಿಗಳಿಗೆ ಅಫೆಕ್ಟ್ ಆಗುತ್ತೆ ಈ ಬೆನಿಫಿಷಿಯರಿ ಐಡೆಂಟಿಫಿಕೇಷನ್.
ಅದೇ ನ್ಯಾಷನಲ್ ಪ್ರೋಗ್ರೆಸ್ ಅಂತ ಎರಡನೇ ರೀಸನ್ ನೋಡಿದ್ವಲ್ವಾ, ಅದು ಮುಖ್ಯವಾಗಿ ಫೋಕಸ್ ಮಾಡೋದು ಬೆನಿಫಿಷಿಯರಿ ಇಂಡಿವಿಜುವಲ್ ಲೆವೆಲ್ ಆದರೆ, ನ್ಯಾಷನಲ್ ಪ್ರೋಸೆಸ್ ಅಥವಾ ಪ್ರೋಗ್ರೆಸ್ ಇಲ್ಲಿ ಪ್ರೋಗ್ರೆಸ್ ಇದು ಪಾಪ್ಯುಲೇಷನ್ ಬೇಸ್ಡ್. ಪಾಪ್ಯುಲೇಷನ್ ಅಂದರೆ ಇಡೀ ಜನಸಂಖ್ಯೆನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಮತ್ತು ಈ ನ್ಯಾಷನಲ್ ಪ್ರೋಗ್ರೆಸ್ಸಲ್ಲಿ ಈಗ ಸಣ್ಣ ಪುಟ್ಟ ಸ್ಟ್ಯಾಟಿಸ್ಟಿಕಲ್ ಎರರ್ ಆಗ್ತಾ ಇರುತ್ತೆ, ಅದನ್ನು ಅಕ್ಸೆಪ್ಟೇಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಣ್ಣ ಪುಟ್ಟ ಎರರ್ಗಳಾಗಬಹುದು. ಆದರೆ ಇಲ್ಲಿ ಬೆನಿಫಿಷಿಯರಿಗಳಲ್ಲಿ ಸಣ್ಣ ಪುಟ್ಟ ಎರರ್ ಸಹ ಒಬ್ಬ ವ್ಯಕ್ತಿಯನ್ನ ಅವಕಾಶ ವಂಚಿತನನ್ನಾಗಿ ಮಾಡಬಹುದು. ಸೊ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್ ಬಹಳ ಅಕ್ಯುರೇಟ್ ಆಗಬೇಕಾಗಿರುತ್ತೆ. ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಮೆಷರ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ದೋಷಗಳಿರುತ್ತೆ. ಯಾಕಂದರೆ ಲಾರ್ಜ್ ಸ್ಕೇಲ್ ಡೇಟಾವನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಸ್ವಲ್ಪ ಎರರ್ ಬರುತ್ತೆ. ಮತ್ತು ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಪಾಲಿಸಿ ಇವ್ಯಾಲ್ಯುವೇಷನ್. ನಾವು ಇಲ್ಲಿ ತನಕ ತಂದಿರುವಂತಹ ನೀತಿ ನಿಯಮಗಳು ಸರಿಯಾಗಿ ಎಫೆಕ್ಟಿವ್ ಆಗಿ ವರ್ಕ್ ಆಗಿದೆಯಾ, ಮತ್ತು ಮುಂದಿನ ದಿನಗಳಲ್ಲಿ ಯಾವ ಥರ ಪ್ಲ್ಯಾನ್ ಯಾವ ಥರ ಮಾಡಬೇಕು, ಪ್ಲ್ಯಾನಿಂಗಿಗೆ, ಅನಾಲಿಸಿಸ್ಸಿಗೆ ಅದನ್ನು ಬಳಸ್ಕೊಳ್ತಾರೆ. ಒಂದು ಫ್ಯಾಮಿಲಿಗೆ, ಆ ಫ್ಯಾಮಿಲಿಯಲ್ಲಿ ಇರುವಂಥ ವ್ಯಕ್ತಿಗೆ ಪೆನ್ಷನ್ ಕೊಡಬೇಕಾ ಬೇಡವಾ ಅನ್ನೋದರಲ್ಲಿ ಒಂದು ಸಣ್ಣ ಲೋಪದೋಷಗಳಾದರೂ ಆ ವ್ಯಕ್ತಿಯ ಬದುಕಲ್ಲಿ ದೊಡ್ಡ ಪ್ರಮಾಣದ ತೊಂದರೆ ಆಗಬಹುದು. ಅದೇ ಒಂದು ದೇಶದ ನ್ಯಾಷನಲ್ ಪ್ರೋಗ್ರೆಸ್ ಪವರ್ಟಿ ರೇಟು 15.1 ಬದಲು 15.3 ಬಂದರೆ ದೊಡ್ಡ ಪ್ರಮಾಣದ ವ್ಯತ್ಯಾಸ ಏನೂ ಆಗೋದಿಲ್ಲ. ಪಾಲಿಸಿ ಕನ್ಕ್ಲೂಷನ್ ಅದೇ ಬಂದುಬಿಡುತ್ತೆ ಅಲ್ವಾ. ಇಲ್ಲಿ ಚಿಕ್ಕ ಪುಟ್ಟ ಡೇಟಾ ಹಿಂದೆ ಮುಂದೆ ಆದರೆ, ಪಾಯಿಂಟ್ ಸಮಥಿಂಗ್ ಡೇಟಾ ಮಿಸ್ಟೇಕ್ ಆದರೆ ಕನ್ಕ್ಲೂಷನ್ನಲ್ಲೂ ದೊಡ್ಡ ಚೇಂಜಸ್ ಆಗೋದಿಲ್ಲ. ಕನ್ಕ್ಲೂಷನ್ ಅದೇ ಇರುತ್ತೆ, ಈ ಒಂದು ರೇಂಜಲ್ಲಿ ಇದೆ ಪವರ್ಟಿ ಅಂತ. ಐಡೆಂಟಿಫಿಕೇಶನ್ ರಿಕ್ವೈರ್ಸ್ ಪ್ರಿಸಿಷನ್, ಸ್ಟ್ಯಾಟಿಸ್ಟಿಕ್ಸ್ ರಿಕ್ವೈರ್ ರಿಲಯಬಿಲಿಟಿ. ಗೊತ್ತಿರಲಿ, ಐಡೆಂಟಿಫೈ ಮಾಡಬೇಕಾದ್ರೆ ಐಡೆಂಟಿಫಿಕೇಶನ್ ಏನು ಬೇಕು? ಅದಕ್ಕೆ ಪ್ರಿಸಿಷನ್, ನಿಖರತೆ ಬೇಕು. ಅದೇ ಇಡೀ ದೇಶದ ಲೆವೆಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನು ಪರಿಗಣಿಸ್ತಾ ಇರಬೇಕಾದ್ರೆ ಅಲ್ಲಿ ರಿಲಯಬಿಲಿಟಿ ಇರಬೇಕು. ಕಂಪ್ಲೀಟಾಗಿ ಎಲ್ಲವನ್ನ ಹೊಸದಾಗಿ ಏನೇನೋ ತುಂಬಿಡೋದಲ್ಲ, ರಿಲಯಬಲ್, ಅದನ್ನು ಅವಲಂಬಿಸಬಹುದು. ನಿಖರವಾಗಲ್ಲದೆ ಇದ್ದರೂ ಇಂಥ ರೇಂಜಲ್ಲಿದೆ ನಮ್ಮ ದೇಶದಲ್ಲಿ ಪವರ್ಟಿ ಅಂತ ಗೊತ್ತಾಗಬೇಕು. ರಿಲಯಬಲ್ ಇದ್ದರೆ ಸಾಕು. ಐಡೆಂಟಿಫಿಕೇಷನಲ್ಲಿ ಪ್ರಿಸಿಷನ್ ಜಾಸ್ತಿ ಇರಬೇಕು. ಒಂದು ಸರ್ವೆ ಮಾಡ್ತಾರೆ, ಒಂದು 10 ಲಕ್ಷ ಜನರನ್ನು ಸ್ಟಡಿ ಮಾಡ್ತಾರೆ. ಪವರ್ಟಿ ರೇಟ್ ಆಮೇಲೆ ಒಂದು 15-20% ಅಂತ ಬರುತ್ತೆ. ಆ ಒಂದು 15-20% ಆ ಪವರ್ಟಿ ರೇಟ್ ಏನು ಬಂದಿರುತ್ತಲ್ವಾ, ಅದರಿಂದ ಯಾವ ಕುಟುಂಬಕ್ಕೆ ರೇಷನ್ ಕಾರ್ಡ್ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ. ನ್ಯಾಷನಲ್ ಲೆವೆಲಲ್ಲಿ ನಾವು ಎಷ್ಟು ಪ್ರೋಗ್ರೆಸ್ ಆಗಿದೆ ಅಂತ ನೋಡಿದ್ರೆ ಈಚ್ ಇಂಡಿವಿಜುವಲ್ ಲೆವೆಲ್ ಗೊತ್ತಾಗೋದಿಲ್ಲ. ಅದು ನ್ಯಾಷನಲ್ ಟ್ರೆಂಡ್ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ಅಲ್ಲಿ. ಆದರೆ ಇಂಡಿವಿಜುವಲ್ ಎಲಿಜಿಬಿಲಿಟಿ ನಿರ್ಧರಿಸಬೇಕು ಅಂತಂದರೆ ನಾವು ಡೀಟೇಲ್ಡ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಹಾಗಾಗಿ ಅದು ನಾವಿಲ್ಲಿ ತಿಳ್ಕೋಬೇಕು. ಸೊ ಪವರ್ಟಿ ಮೆಷರ್ಮೆಂಟು, ಈಗ ನಾವು ನೋಡಿರೋ ಕಾನ್ಸೆಪ್ಟ್ ಪವರ್ಟಿ ಮೆಷರ್ಮೆಂಟು ಯಾಕೆ ಬೇಕು ಇವಾಗ ಗೊತ್ತಾಗ್ತಾ ಇದೆಯಾ ಮೇಲ್ಗಡೆಯಿಂದ. ಪವರ್ಟಿ ಮಲ್ಟಿ ಡೈಮೆನ್ಷನ್ ಅನ್ನೋದು ಮೊದಲನೇ ಕಾನ್ಸೆಪ್ಟ್. ಗೌರ್ಮೆಂಟ್ ಯಾಕೆ ಮೆಷರ್ ಮಾಡಬೇಕು ಅಂತ ಆಮೇಲೆ ನೋಡಿದ್ವಿ. ಪವರ್ಟಿ ಮೆಷರ್ಮೆಂಟ್ ಅಂದರೆ ಏನು ಅಂತ ಬರ್ಕೊಂಡಾಗಿದೆ. ವೈ ಡು ವಿ ಮೆಷರ್ ಪವರ್ಟಿ ಅಂತಂದರೆ ಮೇನ್ ಆಗಿ 2 ರೀಸನ್ನು. ಬೆನಿಫಿಷಿಯರಿಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ, ಅದಾದಮೇಲೆ ನೆಕ್ಸ್ಟು ನ್ಯಾಷನಲ್ ಪ್ರೋಗ್ರೆಸ್ಸನ್ನು ಮೆಷರ್ ಮಾಡಲಿಕ್ಕೆ. ಐಡೆಂಟಿಫಿಕೇಷನ್ ಬಹಳ ಪ್ರಿಸೈಸ್ ಅಥವಾ ನಿಖರವಾಗಿರಬೇಕಾಗತ್ತೆ. ಸ್ಟ್ಯಾಟಿಸ್ಟಿಕ್ಸು ರಿಲಯಬಲ್ ಆಗಿರಬೇಕಾಗತ್ತೆ. ಇಲ್ಲಿ ತನಕ ಅರ್ಥ ಆಯ್ತಾ? ಯಾರ್ಯಾರು ನೋಡ್ತಾ ಇದ್ದೀರಿ? ಎಲ್ಲ ಡೆಫಿನೇಷನು, ಎಲ್ಲ ಕಾನ್ಸೆಪ್ಟು ಅರ್ಥ ಆಗಿದೆಯಾ? ಇದು ಯಾವುದು ಬೈಹರ್ಟ್ ಮಾಡುವಂಥ ಕಾನ್ಸೆಪ್ಟ್ ಅಲ್ಲ. ರಫ್ ನೋಟ್ಸಲ್ಲಿ ಬರ್ಕೊಂಡಿರ್ತೀರಲ್ವ, ಅದನ್ನು ಆವಾಗ ಓದ್ತಾ ಕಲ್ಪನೆ ಮಾಡ್ಕೊಳ್ಳಿ ಎಕ್ಸಾಂಪಲ್ ತಗೊಂಡು. ಯಾಕಂದರೆ ಇದನ್ನು ಡೈರೆಕ್ಟಾಗಿ ಪ್ರಿಲಿಮ್ಸಲ್ಲೂ ಕೇಳೋದಿಲ್ಲ, ಮೇನ್ಸಲ್ಲೂ ಡೈರೆಕ್ಟಾಗಿ ಕ್ವಶನ್ ಬರೋದಿಲ್ಲ. ಇದರ ಇಂಪ್ಲೈಡ್, ಇದರ ಅಪ್ಲೈಡ್ ಕಾನ್ಸೆಪ್ಟ್ಗಳು ಬರುತ್ತೆ. ಅದಕ್ಕೆ ಈ ಬೇಸಿಕ್ಸ್ ಗೊತ್ತಿರಬೇಕು. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಎಕ್ಸ್ಕ್ಲೂಷನ್, ಇನ್ಕ್ಲೂಷನ್, ಎರರ್ ಅದು ಸಹ ಗೊತ್ತಾಗಿರ್ಬೋದು ಅಲ್ವಾ. ಪವರ್ಟಿ ಯಾಕೆ ಮೆಷರ್ ಮಾಡ್ತಾರೆ ಅನ್ನೋದು ಗೊತ್ತಾಯಿತು. ಈಗ ಪವರ್ಟಿ ಅಂದರೆ ಮಲ್ಟಿ ಡೈಮೆನ್ಷನಲ್ ಅಂತ ಹೇಳಾಯಿತು. ಅದರಲ್ಲಿ ಹೆಲ್ತು, ಎಜುಕೇಷನು ಎಲ್ಲ ಬರಬೇಕು. ಹಾಗಾದರೆ ಎಕನಾಮಿಸ್ಟ್ಗಳಿಗೆ
ಅಂದರೆ ಈಗ ಆರ್ಥಿಕ ತಜ್ಞರು ಅಂತ ಇರ್ತಾರಲ್ವಾ, ಏನನ್ನು ಸ್ಟಡಿ ಮಾಡ್ಲಿಕ್ಕೆ ಹೊರಡಬೇಕು ಅಂತ ಕನ್ಫ್ಯೂಷನ್ ಬರುತ್ತೆ ಅವರಿಗೆ ಅಲ್ವಾ. ಪವರಿಟಿಯನ್ನು ಈಗ ಹೇಗೆ ಮೆಷರ್ ಮಾಡೋದು, ಅಥವಾ ನಿಜವಾಗ್ಲೂ ಪವರಿಟಿಯನ್ನು ಮೆಷರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ನಿಜವಾಗ್ಲೂ ನಮಗೆ ಸರಿಯಾದ ಡೇಟಾ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಕೆಲವು ಅಂಶಗಳನ್ನು ನಾವು ನೋಡ್ತಾ ಇದ್ದೀವಾ, ಆ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದಿನ ಕಾನ್ಸೆಪ್ಟ್ ನೋಡಿ, ಕ್ಯಾನ್ ಪವರಿಟಿ ಬಿ ಮೆಷರ್ಡ್ ಅಂತ. ಹೌದು, ನಮ್ಗೆ ಗೊತ್ತಿದೆ ಮಲ್ಟಿ ಡೈಮೆನ್ಷನಲ್ ಪವರಿಟಿ, ಅಂದರೆ ಅಂಥ ಪವರಿಟಿಯನ್ನು ಮೆಷರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ. ಕ್ಯಾನ್ ಪವರಿಟಿ ಬಿ ಮೆಷರ್ಡ್, ಪವರಿಟಿ ಮೆಷರ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ತನಕ ನಾವು ನೋಡಿರೋದು, ಇನ್ನೊಂದ್ಸಾರಿ ಹೇಳ್ತೇನೆ, ಪವರಿಟಿ ಇಸ್ ಮಲ್ಟಿ ಡೈಮೆನ್ಷನಲ್. ಗೌರ್ಮೆಂಟ್ ಮೆಷರ್ ಪವರಿಟಿ ಫಾರ್ ಪಾಲಿಸಿ ಮೇಕಿಂಗ್. ಗೌರ್ಮೆಂಟ್ ಯಾಕೆ ಪವರಿಟಿ ಮೆಷರ್ ಮಾಡುತ್ತೆ, ಪವರಿಟಿ ಅನ್ನೋದು ಮಲ್ಟಿ ಡೈಮೆನ್ಷನಲ್, ಎರಡೂ ಗೊತ್ತಾಗಿದೆ. ಈಗ ನಿಮ್ಮನ್ನು ಒಬ್ಬ ಚೀಫ್ ಎಕಾನಮಿಸ್ಟ್ ಅಂತಂದರೆ ಮುಖ್ಯ ಆರ್ಥಿಕ ತಜ್ಞರನ್ನಾಗಿ ಮಾಡಿದ್ದಾರೆ. ಚೀಫ್ ಇಕಾನಮಿಸ್ಟ್ ಮಾಡಿದ್ದಾರೆ, ಮುಖ್ಯ ಆರ್ಥಿಕ ತಜ್ಞರು. ನೀವು ಈಗ ಪ್ರೈಮ್ ಮಿನಿಸ್ಟ್ರಿಗೆ ನೀವು ಸಲಹೆ ಕೊಡ್ತಾ ಇರಬೇಕು. ಪ್ರೈಮ್ ಮಿನಿಸ್ಟರ್ ಬಂದು ನಿಮ್ಮನ್ನು ಕೇಳ್ತಾರೆ, ಟೆಲ್ ಮಿ ಹೂ ಇಸ್ ಪೂರ್ ಇನ್ ಅವರ್ ಕಂಟ್ರಿ ಅಂತ ಕೇಳ್ತಾರೆ. ಅವಾಗ ನೀವು ಮೆಷರ್ ಮಾಡಬೇಕಲ್ವಾ. ಈಗ ಪೂರ್ ಅಂತ ಹೇಳಲಿಕ್ಕೆ ನಾನು ಏನನ್ನು ಕನ್ಸಿಡರ್ ಮಾಡಬೇಕು ಅಂತ ನಿಮಗೆ ಅವಾಗ ಪ್ರಶ್ನೆ ಬರುತ್ತೆ. ಹೆಲ್ತಾ, ಎಜುಕೇಷನ್ನ, ನ್ಯೂಟ್ರಿಷನ್ನ, ಸೆಕ್ಯೂರಿಟಿನ, ಇನ್ಕಮ್ಮ, ಅಥವಾ ವೆಲ್ತು, ಕನ್ಸಂಪ್ಷನ್ನು, ಏನನ್ನು ಕನ್ಸಿಡರ್ ಮಾಡಬಹುದು ನಾನು ಅಂತ ಪ್ರಶ್ನೆ ಬರುತ್ತೆ. ಯಾಕಂದರೆ ಎಲ್ಲವೂ ಇಂಪಾರ್ಟೆಂಟು. ಎಲ್ಲ ಡೇಟಾವನ್ನು ಕಲೆಕ್ಟ್ ಮಾಡಲಿಕ್ಕಾಗಲ್ಲ ಅಂತಲ್ಲ, ಪ್ರೊಸೆಸ್ ತುಂಬ ದೊಡ್ಡದಿರುತ್ತೆ. ತುಂಬ ಇಡೀ ನಮ್ಮ ದೇಶ ಅದರಲ್ಲೂ ಕೋಟ್ಯಾಂತರ ಜನ ಇರುವಂಥ ದೇಶ. ಇದರಲ್ಲಿ ಹೆಚ್ಚು ನಿಖರವಾಗಿ ಅಥವಾ ಹೆಚ್ಚು ಒಳ್ಳೆಯ ಒಂದು ಡೇಟಾ ಸೋರ್ಸ್ ಯಾವುದು ಅಂತ ನೀವು ಆವಾಗ ಡಿಸೈಡ್ ಮಾಡಬೇಕಾಗತ್ತೆ. ಆವಾಗ ಬರೋ ಚಾಲೆಂಜ್ ಏನು, ನೀವು ಚೀಫ್ ಇಕನಾಮಿಸ್ಟ್ ಆಗಿದ್ದರೆ ಫಸ್ಟ್ ಚಾಲೆಂಜ್ ಬರೋದು, ಫಸ್ಟ್ ಚಾಲೆಂಜ್ ನಿಮ್ಮ ಮುಂದೆ ಬರೋದೇನು, ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಮೆಷರ್ಡ್. ಎಲ್ಲ ಮೆಷರ್ ಮಾಡಲಿಕ್ಕಾಗಲ್ಲ. 15-20 ವರ್ಷ ಅಥವಾ 30 ವರ್ಷ ತಗೊಳ್ತೀನಿ, ಪ್ರತಿಯೊಂದನ್ನು ಸರಿಯಾಗಿ ಸ್ಟಡಿ ಮಾಡ್ತೀನಿ ಅಂತಿದ್ರೆ ಅದು ರಿಸರ್ಚು, PhD ಆ ಫೀಲ್ಡಿಗೆ ಹೋದರೆ ಓಕೆ. ಆದರೆ ಪ್ರೈಮ್ ಮಿನಿಸ್ಟರ್ ಬಂದು ಕೇಳಿದಾಗ ಅವರಿಗೆ ಪಾಲಿಸಿ ನಿರ್ಮಾಣ ಮಾಡಬೇಕಾದ್ರೆ ನೀವು ಎಲ್ಲ ಸ್ಟಡಿ ಮಾಡ್ಕೊಂಡು ಹೇಳ್ತೇನೆ ಅಂತ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಮೆಷರ್ಡ್, ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಮೆಷರ್ಡ್. ಎಲ್ಲ ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ. ಪವರಿಟಿಗೆ ನಾವು ಫಸ್ಟಲ್ಲಿ ಏನು ಕಾನ್ಸೆಪ್ಟ್ ಕೊಟ್ವಿ, ಡೆಪ್ರಿವೇಷನ್ ಆಫ್ ವೆಲ್ ಬೀಯಿಂಗ್ ಅಂತ ಹೇಳಿದ್ವಿ ಅಲ್ವಾ. ಹಾಗಂತ ವೆಲ್ ಬೀಯಿಂಗ್ನ ಬೇರೆ ಬೇರೆ ಆಯಾಮಗಳನ್ನು ನೋಡಬೇಕಿದ್ರೆ ವೆಲ್ ಬೀಯಿಂಗ್ ಅಂತ ಬಂತು. ಯೋಗಕ್ಷೇಮ ಅಥವಾ ಆರೋಗ್ಯದಿಂದ ಇರೋದು, ಎಲ್ಲ ರೀತಿಯ ಆಯಾಮಗಳನ್ನು ಕನ್ಸಿಡರ್ ಮಾಡಿದರೆ, ಉದಾಹರಣೆಗೆ ಸೇಫ್ಟಿ ಬೇಕು. ವೆಲ್ ಬೀಯಿಂಗ್ನಲ್ಲಿ ಸೇಫ್ಟಿ ಬಹಳ ಇಂಪಾರ್ಟೆಂಟ್. ನೀವು ಸೇಫ್ ಆಗಿದ್ದೀರಾ ಅಂತ ಹೇಗೆ ಚೆಕ್ ಮಾಡೋದು? ಊರಿನಲ್ಲಿ ಪೊಲೀಸರಿದ್ದಾರೆ, ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ಸೆಕ್ಯೂರಿಟಿಗಳಿದೆ, ಅಥವಾ ಮನೆಯಲ್ಲೂ ಏನು ತೊಂದರೆ ಇಲ್ಲ, ಆದರೆ ನೀವು ಮನಸ್ಸಿನಲ್ಲಿ ಸೇಫ್ಟಿ ಅನ್ನುವಂಥ ಕಾನ್ಸೆಪ್ಟನ್ನು ಫೀಲ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಲ್ವಾ. ಸೇಫ್ಟಿ ನಿಮ್ಮ ಮನಸ್ಸಿನಲ್ಲಿ ಅಭದ್ರತೆ ಇದ್ದರೆ, ನಾನಿರೋ ವಾತಾವರಣ ಸುರಕ್ಷಿತವಲ್ಲ ಅನ್ನುವಂಥ ಭಾವನೆ ನಿಮಗಿದ್ರೆ ಅದನ್ನು ಬೇರೆಯವರು ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಕಾನ್ಸೆಪ್ಟ್ಗಳು ಅಥವಾ ಇಂಥ ವಿಷಯಗಳನ್ನು ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಥವಾ ಪೊಲಿಟಿಕಲ್ ವಾಯ್ಸ್ ಅಂತ ಹೇಳಿದ್ವಿ ಅವಾಗ. ಪೊಲಿಟಿಕಲ್ ವಾಯ್ಸ್ ಅಂತಂದರೆ, ಈಗ ನೀವು ನಿಜವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಇರೋದನ್ನು ವ್ಯಕ್ತಪಡಿಸ್ತಾ ಇದ್ದೀರಾ, ಅಥವಾ ನಿಮ್ಮ ಮನೆಯವರು, ನಿಮ್ಮ ಫ್ರೆಂಡ್ಸು, ಅಥವಾ ಟ್ರೆಂಡು ಇದನ್ನು ನೋಡಿಕೊಂಡು ನೀವು ಒಬ್ಬರಿಗೆ ವೋಟ್ ಹಾಕ್ತಾ ಇದ್ದೀರಾ, ಅಥವಾ ಯಾರ್ದೋ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಅಥವಾ ಸಮಾಜವನ್ನು ಹಾಗೆ ಒಪ್ಕೊಳ್ತಾ ಇದ್ದೀರಾ? ನಿಮ್ಮ ಪೊಲಿಟಿಕಲ್ ವಾಯ್ಸ್ ನಿಜವಾಗ್ಲೂ ನಿಮ್ಮದೇನಾ ಅಲ್ವಾ? ನಿಮ್ಮ ಮನಸ್ಸಿನಲ್ಲಿ ಇರೋದು ಮಾತ್ರ ನಿಮ್ಗೆ ಗೊತ್ತಿದೆ, ಬೇರೆಯವರು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇದೆಯಾ ಸಮಾಜದಲ್ಲಿ? 1-2 ಕಡೆ ಮಾತ್ರ ಅಲ್ಲ, ಡಿಗ್ನಿಟಿ ನಿಮ್ಮದು ಯಾವ ಲೆವೆಲಿಗಿದೆ ಸಮಾಜದಲ್ಲಿ, ಅದೆಲ್ಲ ವೆಲ್ ಬೀಯಿಂಗ್ನ ಪಾರ್ಟ್. ಇದನ್ನೆಲ್ಲ ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇದಕ್ಕೆಲ್ಲ ಆಬ್ಜೆಕ್ಟಿವ್ ಇಂಡೆಕ್ಸ್ಗಳನ್ನು ನಾವು ತರಲಿಕ್ಕೆ ಆಗೋದಿಲ್ಲ ಅಲ್ವಾ, ಈ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಆಬ್ಜೆಕ್ಟಿವ್ಲಿ ಮೆಷರ್ ಮಾಡೋದು ಕಷ್ಟ, ಅದು ಮೊದಲನೇ ಚಾಲೆಂಜ್. ನಾಟ್ ಎವ್ರಿಥಿಂಗ್ ಕ್ಯಾನ್ ಬಿ ಮೆಷರ್ಡ್. ಹಾಗೆಯೇ
ಇಂಥ ಸಮಸ್ಯೆ ಬಂದಾಗ ಏನು ಮಾಡ್ತಾರೆ ಇಕನಾಮಿಸ್ಟ್ಗಳು? ಒಂದು ರೂಲ್ ಫಾಲೋ ಮಾಡ್ತಾರೆ. ಈಗ ಒಂದು ಇಂಡಿಕೇಟರ್ ಅಂತ ಹೇಳ್ತೇವೆ, ಸೂಚ್ಯಂಕ ಅಲ್ವಾ? ಇಂಡಿಕೇಟರ್ ಅಂತ ಶಬ್ದ ಬಂದಿತ್ತು ಮೊದಲು. ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಕೇಳಿರ್ತೀರಿ. ಇಂಡಿಕೇಟರ್, ಸೂಚ್ಯಂಕ, ಸಾರಿ ಇಂಡೆಕ್ಸ್ ಅಂತ ಸಹ ನೀವು ಕೆಲವೊಂದು ಕಡೆ ಕರಿತೀರಿ, ಇಂಡೈಸಸ್. ಒಂದು ಒಳ್ಳೆಯ ಇಂಡಿಕೇಟರ್ ಹೇಗಿರಬೇಕು ಅಂತ ನೋಡೋದಾದ್ರೆ, ಗುಡ್ ಇಂಡಿಕೇಟರ್ should be objective. ಅವಾಗಲೇ ಒಂದ್ಸರಿ ಬಂದಿತ್ತು ಇದು. objective, measurable and comparable across individuals. across individuals. ಅಂದರೆ ಅ ಗುಡ್ ಇಂಡಿಕೇಟರ್ ಅಂದರೆ ಶುಡ್ ಬಿ ಆಬ್ಜೆಕ್ಟಿವ್, ವಸ್ತುನಿಷ್ಠವಾಗಿರಬೇಕು. ಮೆಷರೇಬಲ್, ಮೇಲ್ಗಡೆ ಹೇಳಿದಂತಹ ರೆಸ್ಪೆಕ್ಟ್ ಇದನ್ನೆಲ್ಲ ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಗುಡ್ ಇಂಡಿಕೇಟರ್ ಅಲ್ಲ. ಹಾಗಾದ್ರೆ ಮೆಷರೇಬಲ್ ಅಂತಂದ್ರೆ ಅಳಿಯಲಿಕ್ಕೆ ಸಾಧ್ಯ ಆಗಬೇಕು. ಅಂಡ್ ಕಂಪ್ಯಾರೇಬಲ್ ಅಲ್ವಾ, ಹೋಲಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಶ್ರೀಮಂತ ಯಾರು ಬಡವ ಯಾರು ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ನಾವು ಹೋಲಿಕೆ ಮಾಡ್ತಾ ಇದ್ದೇವೆ. ವಿ ಆರ್ ಕಂಪೇರಿಂಗ್ ಟು ಇಂಡಿವಿಜುವಲ್ಸ್, ವೆದರ್ ಒನ್ ಪರ್ಸನ್ ಇಸ್ ರಿಚ್, ಅದರ್ ಒನ್ ಅಥವಾ ಬೇರೆಯವನು ಹಿ ಈಸ್ ಪುವರ್ ಅಲ್ವಾ, ಶ್ರೀಮಂತನ ಬಡವನ ಅಂತ ನೋಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತಾ ಇದ್ದೇವೆ? ಕಂಪೇರ್ ಮಾಡ್ತಾ ಇದ್ದೇವೆ. ಡೇಟಾ ಅಥವಾ ಇಂಡಿಕೇಟರ್ ಕಂಪ್ಯಾರೇಬಲ್ ಆಗಿರಬೇಕು. ಆಬ್ಜೆಕ್ಟಿವ್, ಮೆಷರೇಬಲ್, ಕಂಪ್ಯಾರೇಬಲ್ ಆಗಿದ್ರೆ ಮಾತ್ರ ಅದು ಅಕ್ರಾಸ್ ಇಂಡಿವಿಜುವಲ್ಸ್, ಹಾಗಿದ್ರೆ ಮಾತ್ರ ಒಂದು ಗುಡ್ ಇಂಡಿಕೇಟರ್ ಅಂತ ಹೇಳ್ಬೋದು. ಅಂದರೆ ನೀವು ಒಬ್ಬ ಆಫೀಸರ್ ಆಗಿರ್ತೀರಿ, ನೀವು ಮೆಷರ್ ಮಾಡಿದ್ರು ಅಥವಾ ಇನ್ನೊಬ್ಬ ಆಫೀಸರ್ ಬಂದು ಮೆಷರ್ ಮಾಡಿದ್ರು ರಿಸಲ್ಟ್ ಒಂದೇ ಬರಬೇಕು ನೋಡಿ, ಅದು ಆಬ್ಜೆಕ್ಟಿವ್ ಇಂಡಿಕೇಟರ್. ನಿಮ್ಮ ಸ್ಥಾನದಲ್ಲಿ ಯಾರೇ ಬಂದರೂ ಅವರಿಗೂ ಅದೇ ರಿಸಲ್ಟ್ ಬಂದರೆ ಅದು ಆಬ್ಜೆಕ್ಟಿವ್, ಮೆಷರೇಬಲ್, ಕಂಪ್ಯಾರೇಬಲ್. ಪರಿಸ್ಥಿತಿಗೆ ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಒಂದು ರಿಸಲ್ಟ್ ಬದಲಾಗ್ತಾ ಇದೆ. ಅಂದರೆ ಬೇರೆಯವರು ಬಂದಾಗ ಬೇರೆ ರಿಸಲ್ಟ್ ಬಂತು ಆದರೆ ಆವಾಗ ಅಲ್ಲಿ ಏನೋ ಹಸ್ತಕ್ಷೇಪ ಇರಬಹುದು, ಅಥವಾ ಅದು ಆಬ್ಜೆಕ್ಟಿವ್ ಇಂಡಿಕೇಟರ್ ಅಲ್ಲ ಆಗಿರಬಹುದು. ಹಾಗಾದರೆ ಯಾವ ಕ್ರೈಟೀರಿಯಾ ಚೂಸ್ ಮಾಡಬೇಕು ಅನ್ನೋದು ಈಗ ಬರುವಂಥ ಪ್ರಶ್ನೆ ಅಲ್ವಾ? ಈಗ ನೀವೇ ಎಕನಾಮಿಸ್ಟ್ ಆಗಿದ್ರೆ ಮುಂದಿನ ಪ್ರಶ್ನೆ ಏನು? ವಿಚ್ ಕ್ರೈಟೀರಿಯಾ should we choose? ಯಾವ ಕ್ರೈಟೀರಿಯಾ ಚೂಸ್ ಮಾಡಬೇಕು? ಹಾಗಾದ್ರೆ ಎಕನಾಮಿಸ್ಟ್ಗಳ ಪ್ರಕಾರ 3 ಬ್ರಾಡ್ ಆಪ್ಷನ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅವರು. 3 ಬ್ರಾಡ್ ಆಪ್ಷನ್ಸ್. ಯಾವುದು? ಮೊದಲು ಬೇರೆ ಬೇರೆ ಇಂಡೆಕ್ಸ್ಗಳಲ್ಲೂ ಬಂದಿರುವಂತಹ ಆಪ್ಷನ್. ಮೊದಲನೇದು ಆಪ್ಷನ್ 1, ಹೆಲ್ತ್ ಎಲ್ರಿಗೂ ಇಂಪಾರ್ಟೆಂಟೆ. ಹೆಲ್ದಿ ಆಗಿಲ್ಲದೆ ಇದ್ರೆ ಕ್ವಾಲಿಟಿ ಆಫ್ ಲೈಫು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಂತ ಹೆಲ್ತಿಂದ ಮಾತ್ರ ನಾವು ಪವರ್ಟಿಯನ್ನು ಅಳಿಲಿಕ್ಕೆ ಆಗೋದಿಲ್ಲ. ತುಂಬಾ ವೆಲ್ದಿ ಆಗಿರೋ ಪರ್ಸನ್ನಿಗೂ ಸೀರಿಯಸ್ ಇಲ್ನೆಸ್ ಇರಬಹುದು. ವೆಲ್ದಿ ಆಗಿದ್ರು ಅವನಿಗೆ ಆರೋಗ್ಯದ ಸಮಸ್ಯೆಗಳಿರಬಹುದು. ಅದೇ ಕಡಿಮೆ ಇನ್ಕಮ್ ಇರೋ ವ್ಯಕ್ತಿ ಪರ್ಫೆಕ್ಟ್ಲಿ ಹೆಲ್ದಿ ಆಗಿರಬಹುದು. ಎರಡು ಕಾಂಟ್ರಡಿಕ್ಷನ್ ಇರಬಹುದು ಇದರಲ್ಲಿ ಅಲ್ವಾ? ಹೆಲ್ತ್ ಅನ್ನೋದು ಒಂದು ಕಾನ್ಸೆಪ್ಟ್, ಆದರೆ ಹೆಲ್ತ್ ಮಾತ್ರ ಸಾಕಾಗೋದಿಲ್ಲ. ಹೆಲ್ತ್ ಇಸ್ ಇಂಪಾರ್ಟೆಂಟ್, ಬಟ್ ಇಟ್ ಕೆನಾಟ್ independently measure poverty. ಹೆಲ್ತ್ ಅನ್ನೋದು ಇಂಪಾರ್ಟೆಂಟು, ಆದರೆ ಅದೊಂದರಿಂದಾನೇ ನಾವು ಪವರ್ಟಿಯನ್ನು ಮೆಷರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಹಾಗಾದ್ರೆ ಹೆಲ್ತ್ ಬಿಟ್ಬಿಡೋದಲ್ಲ, ನಾವು ಬಿಡ್ತಾ ಇಲ್ಲ, ಹೆಲ್ತ್ ಇಂಪಾರ್ಟೆಂಟು. ಹೆಲ್ತ್ ಜೊತೆ ಇನ್ಯಾವುದು ಬೇಕು? ಎಜುಕೇಷನ್ ನೋಡೋಣ. ಹೆಲ್ತು ಇರಲಿ, ಹೆಲ್ದಿ ಆಗಿದ್ದ ಮಾತ್ರಕ್ಕೆ ಅವನು ಪುವರೋ ರಿಚ್ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಎಜುಕೇಷನ್ ಆ್ಯಡ್ ಮಾಡೋಣ. ಎಜುಕೇಷನ್ ಚೆನ್ನಾಗಿ ಸಿಕ್ಕಿದೆ ಅಂತಂದರೆ
ಅದು ಫ್ಯೂಚರ್ ಆಪರ್ಚುನಿಟಿಯನ್ನು ಡಿಸೈಡ್ ಮಾಡುತ್ತೆ ಅಲ್ವಾ. ಫ್ಯೂಚರ್ ಆಪರ್ಚುನಿಟೀಸ್ ಡಿಪೆಂಡ್ಸ್ ಆನ್ ಎಜುಕೇಷನ್. ಆದರೆ ನೋಡಿ, ಒಬ್ಬ ಫಾರ್ಮರ್, ರಿಚ್ ಫಾರ್ಮರ್ ಇರಬಹುದು, ಅವರು ಎಜುಕೇಷನನ್ನು ಪಡೆದೇನೆ ಇರಬಹುದು ಅಲ್ವಾ. ರಿಚ್ ಫಾರ್ಮರ್ ಇರ್ತಾರೆ, ಎಜುಕೇಷನ್ ಇರೋದಿಲ್ಲ. ಎಜುಕೇಷನ್ ಇಲ್ಲ ಅಂದ ಮಾತ್ರಕ್ಕೆ ಪೂವರ್ ಅಂತಾನ ಅಲ್ಲ. ಎಜುಕೇಷನ್ ಸಹ ಒಂದು ಡೈಮೆನ್ಷನ್ ಮಾತ್ರ ತಿಳಿಸ್ತಾ ಇದೆ. ಹೆಲ್ದಿ ಎಜುಕೇಟೆಡ್ ಆಗಿನೂ ಸಹ ಪೂರ್ ಆಗಿರಬಹುದು, ರಿಚ್ ಆಗಿರಬಹುದು. ಎರಡು ಪಾಸಿಬಿಲಿಟಿನೂ ಇದೆ. ಎರಡೂ ಬೇಕು, ಪವರ್ಟಿಯನ್ನು ಅಳಿಲಿಕ್ಕೆ ಎರಡೂ ಬೇಕು. ಹೆಲ್ತು ಬೇಕು, ಎಜುಕೇಷನು ಬೇಕು. ಇನ್ನೂ ಒಂದು ಆಯಾಮ, ಅದೇ ನಾವೇನು ಹೇಳೋದು, ಮನಿ ಅಲ್ವಾ. ಇಲ್ಲಿ ಮನಿ ಇಂಪಾರ್ಟೆಂಟ್. ಮನಿ ಮಾತ್ರ ಸಾಕಾಗೋದಿಲ್ಲ ಅಂತ ಹೇಳಿದ್ವಿ, ಆದರೆ ಮನಿ ಜೊತೆ ಮೇಲ್ಗಡೆ ಇದೆಯಲ್ವಾ ಎಜುಕೇಷನ್ನು, ಹೆಲ್ತ್. ಈಗ ಮನಿಯನ್ನು ಎಕನಾಮಿಸ್ಟ್ಗಳು ಕನ್ಸಿಡರ್ ಮಾಡ್ತಾರೆ. ಹೆಲ್ದಿ ಆಗಿದ್ದಾರೆ, ಎಜುಕೇಟೆಡ್ ಹೌದು, ಆದರೆ ಮನಿ ಅನ್ನೋದು ಬೇಕು ಜೀವನ ನಡೆಸಲಿಕ್ಕೆ. ಯಾಕಂದರೆ ಮನಿ ಮೂಲಕನೇ, ಹಣದ ಮೂಲಕನೇ ಬೇಸಿಕ್ ನೀಡ್ಸ್ಗಳು ಫುಲ್ಫಿಲ್ ಆಗೋದು ಅಲ್ವಾ. ಮನಿ ಅನ್ನೋದು ಒಂದು ಇಂಧನ ಇದ್ದ ಹಾಗೆ. ಇಂಧನ ಇಲ್ಲದೆ ಇದ್ರೆ ಗಾಡಿ ಓಡೋದಿಲ್ಲ. ಗಾಡಿ ಇದೆ, ರೋಡ್ ಇದೆ, ಇಂಧನ ಇಲ್ಲದೆ ಇದ್ರೆ ಓಡ್ಲಿಕ್ಕಾಗತ್ತಾ? ಬೇರೆ ಕಡೆ ಹೋಗೋದೇ ಇಲ್ಲ ಗಾಡಿ. ಹಾಗಾಗಿ ಹೆಲ್ತ್ ಎಜುಕೇಷನ್ ಜೊತೆ ಮನಿಯನ್ನು ಕನ್ಸಿಡರ್ ಮಾಡೋಣ. ಮನಿ ತುಂಬ ಪ್ರಾಕ್ಟಿಕಲ್ ಆಗಿ ನಾವು ಅಪ್ಲೈ ಮಾಡಬಹುದು ಅಲ್ವಾ. ಮೋಸ್ಟ್ ಪ್ರಾಕ್ಟಿಕಲ್ ಪ್ರಾಕ್ಸಿ ಅಂತ ಹೇಳ್ಬೋದು ಪವರ್ಟಿ ಮೆಷರ್ ಮಾಡಲಿಕ್ಕೆ. ಯಾಕಂದರೆ ಮನಿ ಇರೋದ್ರಿಂದಾನೇ, ಮನಿ ಏನು ಹೇಳುತ್ತೆ, ಇಟ್ ರಿಫ್ಲೆಕ್ಟ್ಸ್ ಅ ಪರ್ಸನ್ಸ್ ability to purchase basic goods and services. ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳು ಯಾಕೆ ಬೇಕಂತ ಕೇಳಿದರೆ, ಮತ್ತೆ ಮೊದಲು ಕಾನ್ಸೆಪ್ಟು, ಟು ಸ್ಯಾಟಿಸ್ಫೈ ಅವರ್ ವಾಂಟ್ಸ್, ನೀಡ್ಸ್ ಎಕ್ಸೆಟ್ರಾ. ಒಬ್ಬ ವ್ಯಕ್ತಿ ತನ್ನ ಬಯಕೆಗಳನ್ನು ಪೂರೈಸ್ಕೊಳ್ಳಿಕ್ಕೆ ಅವನಿಗೆ ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳು ಬೇಕು. ಗೂಡ್ಸ್ ಆ್ಯಂಡ್ ಸರ್ವಿಸ್ಗಳನ್ನು ಯಾರೂ ಬಂದು ಫ್ರೀಯಾಗಿ ಕೊಡೋದಿಲ್ಲ, ಅವುಗಳನ್ನು ಪರ್ಚೇಸ್ ಮಾಡಬೇಕು. ಅಂದರೆ ಅದಕ್ಕೆ ಮನಿ ಬೇಕು ಅಲ್ವಾ. ಸೊ ಮನಿ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಜರಬಲ್ ಇಂಡಿಕೇಟರ್ ಅಂತ ಹೇಳ್ಬೋದು. ಮನಿ ಒಂದೇ ಅಲ್ಲ, ಇಟ್ ಇಸ್ ನಾಟ್ ಇಂಡಿಪೆಂಡೆಂಟ್ ಇಂಡಿಕೇಟರ್. ಅದು ಮನಿ ಜೊತೆ ಎಜುಕೇಷನ್ನು, ಹೆಲ್ತ್ ಎಲ್ಲ ಸೇರಿ ನಾವು ಪವರ್ಟಿ ಮೆಜರ್ ಮಾಡಬಹುದು. ಆದರೆ ಮನಿಯಲ್ಲೂ ಸಹ ಮತ್ತೆ ಬೇರೆ ಬೇರೆ ಅಪ್ರೋಚ್ ಇದೆ ಅಲ್ವಾ. ಈಗ ಮನಿ ಇದ್ದ ಮಾತ್ರಕ್ಕೆ ಸಾಕಾ? ನಿಮ್ಮ ಹತ್ರ ಹಣ ಇದೆ, ಈಗ ನಿಮ್ಮ ಹತ್ರ 1 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಅದು ಬಂದಿರೋದು ಯಾವುದರಿಂದ? ಒಂದು ಲಾಟ್ರಿಯಿಂದ. ನಾಳೆ ನಿಮ್ಮ ಮೇಲೆ IT ರೈಡ್ ಆಗ್ಬಹುದು. 1 ಕೋಟಿ ರೂಪಾಯಿನ ಬೇರೆ ಯಾರೋ ವಿರೋಧ ಪಕ್ಷದವರು ಬಂದು ತೆಗೆದುಕೊಂಡು ಹೋಗ್ಬೋದು, ಅಥವಾ ಅದನ್ನು ಬೇರೆ ಬೇರೆ ರೀತಿಯಾಗಿ ಬೇರೆಯವರು ಅಟ್ಯಾಕ್ ಮಾಡಬಹುದು ಅದ್ರ ಮೇಲೆ. ಆವಾಗ ನೀವು ಇವತ್ತು ರಿಚ್ ಆಗಿರೋರು ನಾಳೆ ಒಂದೇ ದಿನಕ್ಕೆ ಪೂವರ್ ಆಗಿಬಿಡ್ತೀರಿ ಅಲ್ವಾ. ಹಾಗಾಗಿ ಮನಿಯನ್ನು ಸಹ ನಾವು ಜಸ್ಟ್ ಮನಿ ಅಂತ ಹೇಳಿ ಅವನ ಹತ್ರ ಮನಿ ಇದೆ ಹಾಗಾಗಿ ಅವ್ನು ರಿಚ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲೂ ಸಹ ಒಂದು ಮೆಜರ್ಮೆಂಟ್ ಅಪ್ರೋಚ್ ಬೇಕಾಗತ್ತೆ. ಸೊ ದಟ್ ಇಸ್ ವೈ ಆವಾಗ ಪ್ರಶ್ನೆ ಬರುತ್ತೆ, ಬಟ್ ಹೌ ಶುಡ್, ಮನಿಯನ್ನು ಹೇಗೆ ಅಳತೆ ಮಾಡೋದು? ಬಟ್ ಚೆಕ್ ಮಾಡಿ, ವಾಯ್ಸ್ ಬ್ರೇಕ್ ಆಗ್ತಾ ಇದೆಯಾ? ಒಂದು ನಿಮಿಷ. ಕೇಳಿಸ್ತಾ ಇರೋರು ಎಸ್ ಅಂತ ಹಾಕಿ. ಈಗ ಹೇಗಿದೆ? ಮನಿ ಅನ್ನೋದು ನಾವು ಎಲ್ಲ ಟೈಮ್ನಲ್ಲೂ ಸರಿಯಾಗಿ ಮೆಷರ್ ಮಾಡಿದರೆ ಮಾತ್ರ ಅರ್ಥ ಆಗೋದು. ಕೇಳಿಸ್ತಾ ಇದೆಯಾ ಇದು? ಈಗ ಬ್ರೇಕ್ ಆಯ್ತಾ ವಾಯ್ಸು? ಸರಿಯಾಗಿ ಕೇಳಿಸ್ತಾ ಇದೆಯಾ? ಎಸ್, ಓಕೆ. ಲಾಸ್ಟಲ್ಲಿ ಹೇಳಿದ್ದು ಕೇಳಿಸಿದ್ಯಾ? ಮನಿ ಒಂದು ಒಳ್ಳೆ ಮೆಥಡ್ಡು ಅಥವಾ ಒಳ್ಳೆ ರಿಫ್ಲೆಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು. ನಮ್ಗೆ ತೋರಿಸುತ್ತೆ ರಿಪ್ರೆಸೆಂಟೇಷನ್ ಅಲ್ವಾ. ಮನಿ ಇದ್ದರೆ ಪರ್ಚೇಸ್ ಮಾಡುವ ಎಬಿಲಿಟಿ ಇರುತ್ತೆ, ಅದು ಒಂದು ಬೆಸ್ಟ್ ಇಂಡಿಕೇಟರ್ ಅಂತ ಹೇಳಬಹುದು. ಆದರೆ ಮನಿಯನ್ನು ಮೆಜರ್ ಮಾಡೋದು ಹೇಗೆ ಅನ್ನೋದನ್ನು ಬರ್ಲಿಕ್ಕೆ ಹೊರಟಿದ್ವಿ. ಬಟ್ ಹೌ ಶುಡ್ ಮನಿ ಬಿ ಮೆಜರ್ಡ್ ಅಂತ.
ಮನಿ ಬಿ ಮೆಷರ್ಡ್. ಮನಿಯನ್ನು ಮೆಷರ್ ಮಾಡೋದು ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಈಗ. ಇಲ್ಲಿ there are 3 approaches. 3 ಪ್ರಮುಖವಾದ ವಿಧಾನಗಳು ಇದೆ. 3 ಅಪ್ರೋಚ್ ಇದೆ. ಮೊದಲನೇದು ನೋಡಿ. ಮೊದಲನೇದು ಇನ್ಕಮ್ ಅಪ್ರೋಚ್. ಇನ್ಕಮ್ ಅಪ್ರೋಚ್. ಇನ್ಕಮ್ ಅಂತಂದ್ರೆ ಏನು ಅಂತ ಮತ್ತೆ ಸರಳವಾಗಿ ಹೇಳೋದಾದ್ರೆ, ಇನ್ಕಮ್ ಈಸ್ ದಿ ಅಮೌಂಟ್ ಆಫ್ ಮನಿ earned by an individual or household over a given period. ಇನ್ಕಮ್ ಅಪ್ರೋಚ್ ಅಲ್ಲಿ ಇನ್ಕಮ್ ಅಂತಂದ್ರೆ ಅಮೌಂಟ್ ಆಫ್ ಮನಿ ಏನು ಅರ್ನ್ ಮಾಡಿರೋದು, ಇಂಡಿವಿಜುವಲ್ ಆಗಿರಬಹುದು, ಹೌಸ್ ಹೋಲ್ಡ್ ಆಗಿರಬಹುದು, ಒಂದು ಕಾಲಾವಧಿಯಲ್ಲಿ. ಇದನ್ನು ನೋಡಿದ ತಕ್ಷಣ ಹೌದು ಅನ್ಸುತ್ತೆ ನಮಗೆ, ಹೌದು ಇನ್ಕಮ್ ಚೆನ್ನಾಗಿ ಬರ್ತಾ ಇದೆ ಅಂತ ಆದರೆ ಅವನು ಬಡವ ಅಲ್ಲ. ಪ್ರಾಕ್ಟಿಕಲ್ ಆಗಿ ಕೆಲವೊಂದು ಸಾರಿ ನಮ್ಗೆ ಅನ್ಸುತ್ತೆ ಹೌದು ಇನ್ಕಮ್ ಅಪ್ರೋಚ್ ಸರಿಯಾಗಿದೆ ಅಂತ. ಆದರೆ ಇನ್ಕಮ್ ಅದರಲ್ಲೂ ಸಹ ಏನಾಗ್ಬಿಡುತ್ತೆ, ತುಂಬಾ ಜನರಿಗೆ, ಉದಾಹರಣೆಗೆ ಡೈಲಿ ವೇಜ್ ವರ್ಕರ್ಸ್, ದಿನಗೂಲಿ ನೌಕರರು ಅಂತ ಕರಿತೇವೆ. ಬಟ್ ಅಂತ ಹಾಕೊಳ್ಳಿ ಬೇಕಿದ್ರೆ, ಅಥವಾ ಇದು ಎಕ್ಸೆಪ್ಷನ್, ಅಥವಾ ನೀವು ಅದನ್ನು ಎಕ್ಸಾಂಪಲ್ ಆಗಿ ಬರ್ಕೋಬಹುದು. ಡೈಲಿ ವೇಜ್ ವರ್ಕರ್ಸ್ ಇರಬಹುದು, ಸೀಸನಲ್ ಲೇಬರರ್ಸ್, ಮತ್ತೆ ಸ್ಮಾಲ್ ವೆಂಡರ್ಸ್, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್, ಇವರಿಗೆಲ್ಲ ಡೈಲಿ ಅಥವಾ ಮಂತ್ಲಿ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತಾ ನಿಮ್ಮ ಪ್ರಕಾರ? ಡೈಲಿ ವೇಜ್ ವರ್ಕರ್ಸ್, ಸೀಸನಲ್ ಲೇಬರರ್ಸ್, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್, ಡೂ ದೇ ಗೆಟ್ ಫಿಕ್ಸ್ಡ್ ಸ್ಯಾಲ್ರಿ ಆರ್ ಫಿಕ್ಸ್ಡ್ ವೇಜಸ್ ಮಂತ್ಲಿ ಆರ್ ಡೈಲಿ? ಇಲ್ಲ, ನೋ ಅಲ್ವಾ? ಇನ್ಕಮ್ ಒಂದೇ ರೀತಿ ಇರೋದೇ ಇಲ್ಲ. ಮತ್ತೆ ಸರ್ವೆ ಮಾಡ್ಲಿಕ್ಕೆ ಹೋದ್ರೆ, ನಮ್ಗೆ ಸರ್ವೆ ಮಾಡೋದೇ ದಾರಿ ಡೇಟಾ ಪಡ್ಕೊಳ್ಳಿಕ್ಕೆ. ಸರ್ವೆ ಮಾಡ್ಲಿಕ್ಕೆ ಹೋದಾಗ ಅವರಿಗೆ ಒಂದು ಜಾಸ್ತಿ ಇನ್ಕಮ್ ಬರ್ತಾ ಇರಬಹುದು ಆ ಸೀಸನಲ್ಲಿದ್ದರೆ, ಮತ್ತೆ ಕೆಲವೊಂದು ಸಾರಿ ಇನ್ಕಮ್ಮೇ ಬರದೇ ಇರಬಹುದು ಅಲ್ವಾ? ಆ ಸರ್ವೆಯಲ್ಲಿ ಸರಿಯಾದ ಡೇಟಾ ಸಿಗದೇ ಇರಬಹುದು. ಇನ್ಕಮ್ ಡೇಟಾ ನಾವು ಅದರ ಮೇಲೆ ರಿಲೈ ಆಗ್ಲಿಕ್ಕೆ ಆಗೋದಿಲ್ಲ ಯಾವಾಗಲೂ. ಅಂದರೆ ಇಂಥ ಸಮಸ್ಯೆ ಇದೆ. ಇನ್ಕಮ್ ಅನ್ನೋದು ನೀವು ಅರ್ನ್ ಮಾಡಿರೋ ಮನಿ, ಹೌದು ಅರ್ನ್ ಮಾಡಿರೋ ಮನಿಯಿಂದ ನಿಮ್ಮ ಪರ್ಚೇಸಿಂಗ್ ಪವರ್ ಹೆಚ್ಚಾಗಬಹುದು, ಆದರೆ ಎಲ್ಲರಿಗೂ ಅಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಡೈಲಿ ವೇಜ್ ವರ್ಕರ್ಸಿಗೆ, ಸೀಸನಲ್ ಲೇಬರರ್ಸಿಗೆ, ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್ಗಳಿಗೆ ಕನ್ಸಿಸ್ಟೆಂಟ್ ಆಗಿ ಸ್ಟೇಬಲ್ ಆಗಿರೋ ಇನ್ಕಮ್ ಇರೋದಿಲ್ಲ. ಸೊ ಇನ್ಕಮ್ ಅಪ್ರೋಚಲ್ಲಿ ಈ ಒಂದು ಕೊರತೆ ಅಥವಾ ಈ ಒಂದು ಡಿಸ್ಅಡ್ವಾಂಟೇಜ್ ಇದೆ, ರಿಲಯಬಿಲಿಟಿ ಕಡಿಮೆ ಇದೆ. ಹಾಗಾಗಿ ಅದು ಇನ್ಕಮ್ ಅಪ್ರೋಚ್. ಇನ್ನು ಎರಡನೇ ಅಪ್ರೋಚ್ ನೋಡೋಣ, ವೆಲ್ತ್ ಅಪ್ರೋಚ್. ವೆಲ್ತ್ ಅಪ್ರೋಚ್. ಇನ್ಕಮ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಇಲ್ಲಿ ವೆಲ್ತ್ ಅಂದ್ರೆ ಏನು? ವೆಲ್ತ್ refers to the total value of assets owned by an individual or household ಎಲ್ಲ ಆಸ್ತಿ ಪಾಸ್ತಿ ಅಂತ ಹೇಳ್ತೀವಲ್ವಾ. ವೆಲ್ತ್ ರೆಫರ್ಸ್ ಟು ದಿ ಟೋಟಲ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಓನ್ಡ್ ಬೈ ಅನ್ ಇಂಡಿವಿಜುವಲ್ ಆರ್ ಹೌಸ್ ಹೋಲ್ಡ್ ಇರುವಂಥ ಎಲ್ಲ ಆಸ್ತಿ ಪಾಸ್ತಿಗಳು. ಅಂದರೆ
ಇದರಲ್ಲಿ ಏನು ಬರುತ್ತೆ? ಲ್ಯಾಂಡು, ಹೌಸು, ಗೋಲ್ಡು, ಸೇವಿಂಗ್ಸು, ಸೇವ್ ಮಾಡಿಟ್ಟಿರೋದು, ಮತ್ತು ಇನ್ವೆಸ್ಟ್ಮೆಂಟ್ ಇದೆಲ್ಲ ಬರುತ್ತೆ. ಆದರೆ ನೋಡಿ, ಒಬ್ಬ ಎಲ್ಡರ್ಲಿ ಅಂದರೆ ವಯಸ್ಸಾದ ಗಂಡ ಹೆಂಡತಿ ಇದ್ದಾರೆ. ಅವ್ರ ಹತ್ರ ಆನ್ಸೆಸ್ಟ್ರಲ್ ಲ್ಯಾಂಡ್ ಅಂದರೆ ಹಿಂದಿನಿಂದ ಬಂದಿರುವಂಥ ಭೂಮಿ ಇರಬಹುದು. ಮಂತ್ಲಿ ಇನ್ಕಮ್ ಕಡಿಮೆ ಇರುತ್ತೆ. ಒಬ್ಬ ಯುವಕನ ಹತ್ರ ಪ್ರೊಫೆಷ್ನಲ್ ಆಗಿ ದುಡಿತಾ ಇರೋನ ಹತ್ರ ಅಸೆಟ್ ಕಡಿಮೆ ಇರಬಹುದು, ಸ್ಯಾಲ್ರಿ ಜಾಸ್ತಿ ಇರಬಹುದು ಅಲ್ವಾ? ಇಲ್ಲೂ ಸಹ ಸಮಸ್ಯೆಗಳಿದೆ. ಬರೀ ವೆಲ್ತನ್ನು ನಾವು ನಂಬ್ಕೊಳ್ಳಿಕ್ಕೆ ಆಗೋದಿಲ್ಲ. ಲಿವಿಂಗ್ ಸ್ಟ್ಯಾಂಡರ್ಡನ್ನು ಅದು ರಿಫ್ಲೆಕ್ಟ್ ಮಾಡೋದಿಲ್ಲ. ವೆಲ್ದಿ ಆಗಿರೋರು ಖರ್ಚು ಮಾಡ್ತಾರೆ ಅಂತಲ್ಲ, ಅಥವಾ ಸ್ಯಾಲ್ರಿ ಬರ್ತಾ ಇರೋರು ವೆಲ್ದಿ ಆಗಿದ್ದಾರೆ ಅಂತನೂ ಅಲ್ಲ. ಸೊ ವೆಲ್ತ್ ಅನ್ನೋದು ಸಹ ಪರ್ಫೆಕ್ಟ್ ಆದ ಇಂಡಿಕೇಟರ್ ಅಲ್ಲ. ಯಾವಾಗಲೂ ಅದನ್ನು ನಂಬ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಮೂರನೇದು, ಮನಿಗೆ ಸಂಬಂಧಪಟ್ಟಿರೋ ಮೂರನೇದು, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಪ್ರೋಚ್. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಪ್ರೋಚ್. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಪ್ರೋಚ್ ಅಂತಂದರೆ ಇಲ್ಲಿ ಇದು ತಿಳ್ಕೊಬೇಕು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತಂದರೆ ಏನು ತಿಳ್ಕೊಬೇಕು. CE ಅಂತ ಶಾರ್ಟ್ ಆಗಿ ಬರುತ್ತೇನೆ. ಇದೇ ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು. ಅದರ CE ಅಂತ ಶಾರ್ಟ್ ಆಗಿ ಬರೆದಿದ್ದೇನೆ. ಇಟ್ ಈಸ್ ದಿ ಅಮೌಂಟ್ spent by a household on goods and services for meeting his daily needs over a specified period. ಅಂದರೆ ಒಂದು ಕುಟುಂಬ ಎಷ್ಟು ಸಂಪಾದಿಸ್ತಾ ಇದೆ ಅನ್ನೋದಕ್ಕಿಂತ ಅದು ಎಷ್ಟು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದರ ಹತ್ರ ಅನ್ನೋದನ್ನು ಮೆಷರ್ ಮಾಡೋದು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಅಪ್ರೋಚ್. ಅಮೌಂಟ್ ಸ್ಪೆಂಟ್ ಬೈ ಅ ಹೌಸ್ ಹೋಲ್ಡ್, ಸ್ಪೆಂಡ್ ಮಾಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ, ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಗೂಡ್ಸ್ ಅಥವಾ ಸರ್ವಿಸ್ಗಳನ್ನು ಪಡ್ಕೊಳ್ಳಿಕ್ಕೆ, ಅವರ ಡೇ ಟು ಡೇ ರಿಕ್ವೈರ್ಮೆಂಟ್ ನೀಡ್ಸ್ಗಳಿಗೋಸ್ಕರ ಒಂದು ಕಾಲಾವಧಿಯಲ್ಲಿ, ಸ್ಪೆಸಿಫಿಕ್ ಪೀರಿಯಡಲ್ಲಿ ಎಷ್ಟು ಹಣವನ್ನು ಅವರು ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ? ನಿಮ್ಗೆ ಖರ್ಚು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಹಣ ಇರಬೇಕು. ಅದು ಸಾಲದಿಂದ ಬಂದಿರಬಹುದು, ಸ್ಯಾಲ್ರಿಯಿಂದ ಬಂದಿರಬಹುದು. ಅಂದರೆ ಹಣ ಇದ್ದಾಗಲೇ ಖರ್ಚು ಮಾಡಲಿಕ್ಕೆ ಆಗೋದು. ಸೊ ಖರ್ಚು ಮಾಡೋದನ್ನು ನೋಡಿದರೆ ಗೊತ್ತಾಗಬಹುದು. ಇದು ಇಕನಾಮಿಸ್ಟ್ಗಳಿಗೆ ಫೈನಲ್ ಆಗಿ ಒಂಥರ ಹೌದು ಈ ಥರ ಮಾಡೋಣ ಅಂತ ಅನ್ನಿಸ್ತು. ಅವರು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಒಳ್ಳೆಯದು ಅಂತ ಅಂದ್ಕೊಂಡ್ರು ಫೈನಲ್ ಆಗಿ. ಯಾಕಂದರೆ ಸ್ಯಾಲ್ರಿ ಅಥವಾ ಇನ್ಕಮ್ಮು, ವೆಲ್ತು ಇದರಲ್ಲೆಲ್ಲ ಕರೆಕ್ಟಾಗಿ ಸಿಗ್ತಾ ಇಲ್ಲ ಡೇಟಾ. ಆದರೆ ಕನ್ಸಂಪ್ಷನ್ ನೋಡಿದರೆ ಗೊತ್ತಾಗಬಹುದು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡನ್ನು ಜಾಸ್ತಿ ಎಲ್ಲ ಕಡೆ ಮುಖ್ಯವಾಗಿ ಕನ್ಸಿಡರ್ ಮಾಡ್ತಾರೆ. ಅವರು ಯಾವ ಥರ ಖರ್ಚು ಮಾಡ್ತಾ ಇದ್ದಾರೆ, ಫುಡ್ಡು, ಟ್ರಾನ್ಸ್ಪೋರ್ಟು, ಎಜುಕೇಷನ್ನು, ಎಲೆಕ್ಟ್ರಿಸಿಟಿ, ಹೆಲ್ತ್ ಕೇರು, ಎಸೆನ್ಷಿಯಲ್ ಐಟಮ್ಸ್ ಅಂತ ಹೇಳ್ತೇವೆ, ಅದಕ್ಕೆಲ್ಲ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ. ಹಾಗಾಗಿ ಇನ್ಕಮ್ಮು, ವೆಲ್ತು, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇದು ಮೂರರಲ್ಲಿ ಬೆಟರ್ ಯಾವುದು ಹೇಳಿ? ಇನ್ಕಮ್, ವೆಲ್ತ್, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಯಾವುದು ಬೆಟರ್ ರಿಫ್ಲೆಕ್ಷನ್, ಲಿವಿಂಗ್ ಸ್ಟ್ಯಾಂಡರ್ಡನ್ನು ಬೆಟರಾಗಿ ರಿಫ್ಲೆಕ್ಟ್ ಮಾಡುತ್ತೆ? ಲಿಮಿಟೇಷನ್ಸ್ ಇದೆ, ಇಲ್ಲೂ ಲಿಮಿಟೇಷನ್ಸ್ ಇದೆ, ಆದರೆ ಬೆಟರ್ ರಿಫ್ಲೆಕ್ಷನ್ ಅಲ್ವಾ? ನಮಗೇನು ಬೇಕು? ಆಬ್ಜೆಕ್ಟಿವ್, ಮೆಷರೇಬಲ್, ಕಂಪ್ಯಾರೇಬಲ್ ಡೇಟಾ ಬೇಕು ಅಲ್ವಾ? ಅದಕ್ಕೆ ಇದು ಸದ್ಯಕ್ಕೆ ಓಕೆ ಅಂತ. ಹಾಗಾದರೆ ಹೆಲ್ತು, ಎಜುಕೇಷನ್ ಇಗ್ನೋರ್ ಮಾಡಿಬಿಡೋದಾ ಅಂತ ಕೆಲವರು ಕೇಳಬಹುದು ಅಲ್ವಾ? ಡಿಡ್ ಎಕನಾಮಿಸ್ಟ್ ಇಗ್ನೋರ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಹೇಳಿದ್ರೆ ಇಲ್ಲ. ಹೆಲ್ತು, ಎಜುಕೇಷನ್ನು, ನ್ಯೂಟ್ರಿಷನ್ನು, ಸೆಕ್ಯೂರಿಟಿ
ಎಲ್ಲ ಸಹ ಪವರ್ಟಿಯ ಡೈಮೆನ್ಷನ್ನೇ. ಆದರೆ ಟ್ರೆಡಿಷನಲ್ ಆಗಿ ಮೊದಲು ಅವರಿಗೆ ಒಂದು ಕ್ವಾಂಟಿಫೈಯಬಲ್ ಇಂಡಿಕೇಟರ್ ಅಂತ ಹೇಳ್ತೇವೆ. ಹಿಂದಿನವರಿಗೆ ಕ್ವಾಂಟಿಫೈಯಬಲ್ ಇಂಡಿಕೇಟರ್ ಬೇಕಾಗಿತ್ತು. ಕ್ವಾಂಟಿಫೈಯಬಲ್ ಇಂಡಿಕೇಟರ್ ಅಂತಂದರೆ ಅದನ್ನು ಡೇಟಾ ಮೂಲಕ ರಿಪ್ರೆಸೆಂಟ್ ಮಾಡಲಿಕ್ಕಾಗಬೇಕು. ಆ ರೀತಿಯಾದ ಇಂಡಿಕೇಟರ್ ಬೇಕಾಗಿತ್ತು. ಹಾಗಾಗಿ ಅವರು ಏನು ಬಳಸ್ತಾರೆ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡನ್ನು ಬಳಸ್ತಾರೆ. ಆದರೆ ಅದಾದ ನಂತರ ಎಷ್ಟೋ ವರ್ಷಗಳ ನಂತರ ಆಮೇಲೆ MPI ಬರುತ್ತೆ. ಮೊದಲಿನ ಕತೆ ಹೇಳ್ತಾ ಇರೋದು ನಾವು. ಅಂದರೆ ನೀವು ನಿಧಾನವಾಗಿ ಅದರ ಪ್ರೊಸೆಸ್ ನೋಡ್ತಾ ಬಂದರೆ ಬರೀ ಹೆಲ್ತ್ ಇದ್ದರೆ ಸಾಕಾಗೋದಿಲ್ಲ, ವೆಲ್ತ್ ಇದ್ದರೆ ಸಾಕಾಗೋದಿಲ್ಲ, ಇನ್ಕಮ್ಮು, ಮನಿ ಇದೆಲ್ಲ ಬಂತು. ಅದಾದಮೇಲೆ ನಮಗೆ ಫೈನಲ್ ಆಗಿ ಮನಿಯಲ್ಲಿ ಯಾವುದು ಮುಖ್ಯ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಮುಖ್ಯ ಅಂತ ಆವಾಗ ಅವರು ಚೂಸ್ ಮಾಡ್ತಾರೆ. ಆಮೇಲೆ ಕೆಲ ವರ್ಷಗಳ ನಂತರ ಏನಾಗುತ್ತೆ, ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಬರುತ್ತೆ. ಅಲ್ಲಿ ಮತ್ತೆ ಹೆಲ್ತು, ಎಜುಕೇಷನಿಗೂ ಮತ್ತೆ ಪ್ರಾಮುಖ್ಯತೆ ಸಿಗುತ್ತೆ. ನಾವು ಮತ್ತೆ ನೋಡೋಣ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಬಗ್ಗೆ. ಮೊದಲು NCERTಯಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಮುಂದೆ ಕೆಲವೊಂದು ಪ್ರಶ್ನೆಗಳಿರುತ್ತೆ ಇಮೇನ್ಸ್ದು, ಅದ್ರ ಮೂಲಕ ನಾವು ನೋಡೋಣ. ಒಂದು ಎಕನಾಮಿಸ್ಟ್ ಇದ್ದಾರೆ ಅಂತಂದರೆ, ನೀವೇ ಎಕನಾಮಿಸ್ಟ್ ಆಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಒಂದು ಕುಟುಂಬದ ಮಂತ್ಲಿ ಇನ್ಕಮು 22,000 ಮಂತ್ಲಿ ಇನ್ಕಮ್, ಇನ್ನೊಂದು ಕುಟುಂಬದ್ದು 18,000. ಈಗ ನೀವು ಯಾವುದು ರಿಚ್ ಯಾವುದು ಪುವರ್ ಅಂತ ಹೇಳ್ತೀರಾ? ತಕ್ಷಣ ಇದನ್ನು ಮಾತ್ರ ನೋಡಿಕೊಂಡು ನಿರ್ಧಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತಾ ನಿಮ್ಮ ಹತ್ರ? ಕ್ಯಾನ್ ಯು ಕಮ್ ಟು ಅ ಕನ್ಕ್ಲೂಷನ್ ದಟ್ ಫ್ಯಾಮಿಲಿ A is richer, ಫ್ಯಾಮಿಲಿ B is poorer? ನೋ ಅಲ್ವಾ? ನೋ ಅಲ್ವಾ? ಮೊದಲ ಕುಟುಂಬ ಹೆಚ್ಚು ಹಣವನ್ನು ಗಳಿಸ್ತಾ ಇದ್ರೂ ಸಹ ಮೆಡಿಕಲ್ ಎಕ್ಸ್ಪೆನ್ಸ್ ಜಾಸ್ತಿ ಇರಬಹುದು. ಅದರಲ್ಲಿ ವಯಸ್ಸಾದವರು ಇರಬಹುದು, ಮಕ್ಕಳಿರಬಹುದು ಅಲ್ವಾ? ಡಿಪೆಂಡೆಂಟ್ಸ್ ಅಂತ ಹೇಳ್ತೀವಿ ನೋಡಿ, ಅವ್ರು ಜಾಸ್ತಿ ಇರಬಹುದು. ಎರಡನೇ ಕುಟುಂಬದಲ್ಲಿ ಸ್ಯಾಲ್ರಿ ಕಡಿಮೆ ಇದ್ದರೂ ಗೌರ್ಮೆಂಟ್ ಸಪೋರ್ಟ್ ಇರಬಹುದು ಯೋಜನೆಗಳದ್ದು. ಸೊ ನಾವು ಬರೀ ಇನ್ಕಮನ್ನು ನೋಡಿ ನಿರ್ಧಾರ ಮಾಡಬಾರ್ದು. ಆದರೆ ಅವರ ಕನ್ಸಂಪ್ಷನ್ ಯಾವ ಥರ ಇದೆ ಅನ್ನೋದನ್ನು ನೋಡಬೇಕು ಅಂತ ಮೊದಲನೇ ಸ್ಟಾರ್ಟಿಂಗ್ನವರು ಹೇಳ್ತಾರೆ. ಈ ಒಂದು ಕಾನ್ಸೆಪ್ಟಲ್ಲಿ ಏನೇನು ಬಂತು, ಇಲ್ಲಿ ತನಕ ನಾವು ನೋಡಿದ್ದು ಮೇಲ್ಗಡೆ ನೋಡಿದ್ದಂಥ ಕಾನ್ಸೆಪ್ಟು. ಹೇಗೆ ಹೌ ಶುಡ್, ಇನ್ನೂ ಸ್ವಲ್ಪ ಹಿಂದೆ ಪವರ್ಟಿ ಮೆಷರ್ಮೆಂಟ್ ನೋಡ್ತಾ ಇದ್ವಿ. ಕ್ಯಾನ್ ಪವರ್ಟಿ ಬಿ ಮೆಷರ್ಡ್ ಅಂತ ನೋಡಿದ್ವಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಕಾನ್ಸೆಪ್ಟನ್ನು. ಸೊ ಅಲ್ಲಿ ಚಾಲೆಂಜ್ ಏನು ಬರುತ್ತೆ ನಿಮಗೆ, ಎಲ್ಲ ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಸೇಫ್ಟಿ, ಪೊಲಿಟಿಕಲ್ ವಾಯ್ಸು, ರೆಸ್ಪೆಕ್ಟು, ಇದನ್ನೆಲ್ಲ ಮೆಷರ್ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಿಮ್ಗೇನು ಬೇಕು, ಒಂದು ಇಂಡಿಕೇಟರ್ ಬೇಕು. ಇಂಡಿಕೇಟರ್ ಹೇಗಿರಬೇಕು, ಅಬ್ಜೆಕ್ಟಿವ್ ಆಗಿರಬೇಕು, ಮೆಷರೇಬಲ್ಲು, ಕಂಪ್ಯಾರೇಬಲ್ ಆಗಿರಬೇಕು ಅಕ್ರಾಸ್ ಇಂಡಿವಿಜುವಲ್ಸ್. ಹಾಗಾದರೆ ಏನು ಕ್ರೈಟೀರಿಯಾ ಚೂಸ್ ಮಾಡೋದು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. 3 ಆಪ್ಷನ್ ಬರುತ್ತೆ, ಹೆಲ್ತು, ಎಜುಕೇಷನ್ನು ಮತ್ತು ಮನಿ ಅಂತ. ಮೊದಲು ಎಲ್ಲ ಕನ್ಸಿಡರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಮನಿಯನ್ನು ಮಾತ್ರ ಕನ್ಸಿಡರ್ ಮಾಡೋಣ ಅಂತ ಹೊರಟರು. ಆಮೇಲೆ ಮನಿಯಲ್ಲೂ ಬರೀ ತುಂಬ ಮತ್ತೆ ಬೇರೆ ಬೇರೆ ವಿಧಾನ ಬರುತ್ತೆ ಅಲ್ವಾ? ಇನ್ಕಮ್ ಬರುತ್ತೆ, ಮತ್ತು ವೆಲ್ತು, ಆಮೇಲೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು. ಇದರಲ್ಲಿ ಬೆಸ್ಟ್ ಯಾವುದು, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಒಂದು ಹಂತದ ಎಕನಾಮಿಸ್ಟ್ಗಳು, ಹಳೆಯವರು, ಟ್ರೆಡಿಷನಲ್ ಅಪ್ರೋಚನ್ನು ಫಾಲೋ ಮಾಡೋರು ಡಿಸೈಡ್ ಮಾಡಿದರು. ಆ ರೀತಿಯಾಗಿ ಒಂದು ಪವರ್ಟಿ ಮೆಷರ್ಮೆಂಟ್ ಸ್ಟಾರ್ಟ್ ಆಯಿತು. ಈಗ ಅದರಲ್ಲೇ ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿದೆ. ಆದರೆ ಇಲ್ಲಿ ತನಕ ಗೊತ್ತಾಯ್ತಾ ಎಲ್ಲಿದ್ದೀವಿ ನಾವು, ಯಾಕೆ ಮೆಷರ್ ಮಾಡಬೇಕು? ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ರಿಗೂ? ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಎಸ್, ಟ್ರೆಡಿಷನಲಿ ಪ್ರಿಫರ್ ಮಾಡಿದ್ದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಎಸ್ಟಿಮೇಷನಿಗೋಸ್ಕರ. ಈಗ ಆಯ್ಕೆ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡನ್ನು ಆಯ್ಕೆ ಮಾಡಿದ್ದಾರೆ. ಮೆಥಡ್ ಏನೋ ಆಯ್ಕೆ ಮಾಡಿದ್ರು, ಈಗ ಪ್ರಶ್ನೆ ಬರೋದೇನು, ಹೌ ಮಚ್ ಕನ್ಸಂಪ್ಷನ್ ಅಲ್ವಾ? ಕನ್ಸಂಪ್ಷನ್ ಓಕೆ, ಮೆಥಡ್ ಒಳ್ಳೇದಿದೆ, ಇದರಲ್ಲೂ ಮತ್ತೆ ಡೇಟಾ ಕರೆಕ್ಟ್ ಆಗಬೇಕಲ್ವಾ? ಹೌ ಮಚ್ ಕನ್ಸಂಪ್ಷನ್ ಈಸ್ ಇನಫ್ ಟು ಲಿವ್ ಅ ಬೇಸಿಕ್ ಲೈಫ್. ಇಕನಾಮಿಸ್ಟ್ಗಳಿಗೆ
ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೆಥಡ್ ಒಳ್ಳೆಯದು ಅಂತ ಅನಿಸಿದೆ. ಮೆಥಡ್ ಓಕೆ. ಆದರೆ ಅದರಲ್ಲಿ ಯಾವ ಪ್ರಮಾಣ ಓಕೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಅಲ್ವಾ? ಈ ಪ್ರಶ್ನೆಗೆ ಉತ್ತರವಾಗಿಯೇ ಪವರ್ಟಿ ಲೈನ್ ಬಾಸ್ಕೆಟ್ APL BPL ಎಲ್ಲ ಬರುತ್ತೆ. ಬ್ರೇಕ್ ತಗೊಳ್ಳಿ 10 ನಿಮಿಷ, ಅದಾದಮೇಲೆ ಕಂಟಿನ್ಯೂ ಮಾಡೋಣ. ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಮುಂದಿನ ವಿಡಿಯೋ ನೋಡಿ. ಈ ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ಮುಂದಿನ ಪಾರ್ಟ್ ನೋಡ್ಬೋದು ಯೂಟ್ಯೂಬಲ್ಲಿ ನೋಡ್ತಾ ಇರೋರು. ಓಕೆನಾ? ಆನ್ಲೈನಲ್ಲಿ ಗೂಗಲ್ ಮೀಟಲ್ಲಿರೋರು 10 ನಿಮಿಷ ಬ್ರೇಕ್ ತಗೊಳ್ಳಿ. 3:10 ಆಗ್ತಾ ಇದೆ. ಈಗ 3:20ಗೆ ಸ್ಟಾರ್ಟ್ ಮಾಡೋಣ. ಎಸ್.